ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಣ್ಣಿಗೆ ಸಂಬಂಧಪಟ್ಟಂತಹ ಒಂದು ವಿಷಯವನ್ನ ನಾವು ಮಾತನಾಡ್ತಾ ಹೋಗೋಣ. ಇನ್ನು ಪ್ರಸ್ತುತ ದಿನಮಾನಗಳಲ್ಲಿ ಹೆಣ್ಣು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಸಾಧನೆಯನ್ನ ಮಾಡ್ತಾ ಇದ್ದಾಳೆ. ತನ್ನನ್ನ ತಾನು ಏನು ಅಂತ ಹೇಳಿ ಸಾಬೀತುಪಡಿಸಿಕೊಳ್ತಾ ಇದ್ದಾಳೆ. ಆದ್ರೆ ಈ ಸಾಧನೆಯ ಹಂತದಲ್ಲಿ ಕೆಲವು ವಿಘ್ನಗಳು ಕೂಡ ಎದುರಾಗತ್ತೆ. ಹಾಗಾಗಿ ಆ ವಿಘ್ನಗಳಲ್ಲಿ ಬಹಳ ಪ್ರಮುಖವಾಗಿ ಅಂತ ಹೇಳಿದ್ರೆ ಮುಟ್ಟು ಅಂತ ಕರಿಬಹುದು. ಈ ಒಂದು ವಿಘ್ನದ ನಿವಾರಣೆಗಾಗಿ ಆಕೆ ಕೆಲವೊಂದಿಷ್ಟು ಮೆಡಿಸಿನ್ಗಳ ಮೊರೆ ಹೋಗ್ತಾಳೆ, ಔಷಧಿಗಳನ್ನ ಸ್ವೀಕರಿಸೋದನ್ನ ಮಾಡ್ತಾರೆ. ಆದ್ರೆ ಈ ಒಂದು ನೈಸರ್ಗಿಕ ವಿಧಾನಕ್ಕೆ ವಿರುದ್ಧವಾಗಿ ನಾವು ನಡೆದುಕೊಂಡಾಗ ಏನೆಲ್ಲ ಪರಿಣಾಮವನ್ನ ಎದುರಿಸಬೇಕಾಗತ್ತೆ, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನುವಂತಹ ಕಿಂಚಿತ್ತು ಪರಿಜ್ಞಾನ ಕೂಡ ನಮ್ಮಲ್ಲಿ ಇರೋದಿಲ್ಲ. ಹಾಗಾಗಿ ಈ ಒಂದು ವಿಚಾರದ ಕುರಿತಂತೆ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಡಲು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ನಾನು ಹೇಳ್ತಾ ಇದ್ದೆ, ಈ ಋತುಚಕ್ರ ಅಥವಾ ಮುಟ್ಟು ಅಂತ ಕರೆಯೋದು ಒಂದು ಸಹಜ ಕ್ರಿಯೆ ಆಗಿದ್ರೂ ಕೂಡ ಅದನ್ನ ಮುಂದೂಡುವಂತಹ ನಿರ್ಧಾರವನ್ನ ನಾವು ತೆಗೆದುಕೊಳ್ತೀವಿ. ಹಾಗಾಗಿ ಇದರಿಂದ ಏನೆಲ್ಲ ತೊಡಕುಗಳು ಎದುರಾಗತ್ತೆ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಹೇಳಲಿಕ್ಕೂ ಕೇಳಲಿಕ್ಕೂ ಸ್ವಲ್ಪ ಸಂಕೋಚ ಪಡುವಂತಹ ವಿಚಾರ ಕೂಡ ಹೌದು. ಆದರೆ ಹೆಣ್ಣಿನ ರಹಸ್ಯ ಯಾವುದ್ರದ್ದು? ಆರೋಗ್ಯ ರಹಸ್ಯ ಇರುವುದೇ ಇದರಲ್ಲಿ. ಸಾಮಾನ್ಯ ಗೊತ್ತಿರುತ್ತೆ, ಆದರೆ ಅಸಂದರ್ಭವಾಗಿ ಅದನ್ನು ಗೊತ್ತಿಲ್ಲದೆ ಏನೋ ಒಂದು ತಮ್ಮದೇ ಆದ ಇಷ್ಟಾನುಸಾರವಾಗಿ ನಡ್ಕೊಂಡಾಗ ಈ ಸಮಸ್ಯೆಯನ್ನು ಹೆದರಿಸ್ಬೇಕಾಗತ್ತೆ. ಆದರೆ ಇದು ತುಂಬ ಸರಳವಾದ ವಿಚಾರ ಅಲ್ಲ. ಯಾವ ಹೆಣ್ಣಿಗೆ ಸುಸ್ತು ಅಂತಕ್ಕಂಥದ್ದು ಯಾರಿಗಿಲ್ಲಮ್ಮ? ಇದೆ, ಎಲ್ಲರಿಗೂ ಇದೆ ಅಲ್ವಾ? ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಯೋಗ ಮಾಡ್ತೀವಿ, ಎಲ್ಲಕ್ಕೂ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಸುಸ್ತಂತೂ ಹೋಗಲಿಲ್ಲ. ಎಷ್ಟು ಜನದು ಇದು ಕೊರತೆ ಇದೆ. ಈ ಸುಸ್ತು ಯಾಕೆ? ಹೆಣ್ಣಿಗೆ ಸುಸ್ತು ಯಾಕೆ? ಇದು ಇದರ ಅರ್ಥ. ಮುಟ್ಟನ್ನು ಮುಂದೂಡುವುದು ಸರಿಯೇ ಅಂತಕ್ಕಂಥ ಪ್ರಶ್ನೆಗೆ ಪ್ರಕೃತಿದತ್ತವಾಗಿ ಅಂತ ಅವಾಗಲೇ ನಿನ್ನ ಪ್ರಶ್ನೆಗೆ ಉತ್ತರ ಹೇಳೇಬಿಟ್ಟಿದೆಯಮ್ಮ. ದೇಹದಲ್ಲಿ ಹೆಣ್ಣಿನ ಪ್ರಕೃತಿದತ್ತವಾಗಿರ್ತಕ್ಕಂತಹ ಈ ಸಹಜ ಕ್ರಿಯೆ ನಾವಾಗಿದ್ದು ನಾವು ಅದನ್ನು ಮುಂದೂಡೋದು, ಬೇಕಂದಂಗೆ ಬಳಸ್ಕೊಳ್ಳೋದು, ಯಾವಾಗಂದ್ರೆ ಅವಾಗ ಇದು ಮಾಡೋದು, ಈ ವೈಪರೀತ್ಯಗಳು ದೇಹವನ್ನು ಪೂರ್ಣವಾಗಿ ಕೆಡಿಸತ್ತೆ ಅಂತ ಗೊತ್ತಿರಬೇಕಾಗತ್ತೆ. ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು, ಏನು ಮಾಡೋದು? ಪೋಸ್ಟ್ಪೋನ್ ಮಾಡಿಬಿಡೋದು. ಸೊ ಫಂಕ್ಷನ್ ಮುಖ್ಯ ಆಯ್ತೇ ಹೊರತು ಜೀವನ, ನಮ್ಮ ದೇಹ ಮುಖ್ಯ ಆಗಲೇ ಇಲ್ಲ. ಅದು ಯಾವಾಗ ಗೊತ್ತಾಗತ್ತೆ ಅಂದರೆ ಹಾಸ್ಪಿಟಲ್ ಮಲ್ಕೊಂಡು ಡಾಕ್ಟ್ರ್ ಹೇಳಿದಾಗ ನನಗೆ ಯಾಕಪ್ಪ ಬಂತು ಈ ಕಾಯಿಲೆ ಅಂತ ಅಂದ್ಕೊಂಡಾಗ, ಕಣ್ಣಲ್ಲಿ ನೀರು ಹಾಕಿದಾಗ ನಾನು ಎಷ್ಟು ತಪ್ಪು ಮಾಡಿಕೊಂಡೆ. ಒಂದು ಒಬ್ಬರಿಗೋಸ್ಕರ ಅಲ್ಲ, ಇಡೀ ತನ್ನ ಹೊಟ್ಟೆಯಲ್ಲಿ ಹುಟ್ಟುವ ಪ್ರತಿ ಸಂತಾನಕ್ಕೂ ಇದರ ಮೇಲೆ ಪೂರ್ಣವಾಗಿ ಅವಲಂಬಿಸ್ಕೊಂಡಿರುತ್ತೆ ಅಂತ ತಿಳ್ಕೋಬೇಕು. ಸಂತಾನಕ್ಕೂ ಕೂಡ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಒಂದು ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಏನು? ವಯಸ್ಸು ಅಂತಕ್ಕಂಥದ್ದು ನಾವು ಡೇಟ್ ಆಫ್ ಬರ್ತ್, ಇದರ ಮೇಲೆ ನಾವು ವಯಸ್ಸನ್ನು ತಗೋತೀವಿ. ಇದು ಈ ವಿಷಯಕ್ಕೆ ಬಂದರೆ ಈ ವಯಸ್ಸನ್ನು ತಗೊಳಕ್ಕಾಗಲ್ಲ. ನಿನಗೆಷ್ಟು ವಯಸ್ಸು ಅಂದರೆ ನಾವು ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳ್ತೀವಿ. ಹಾಗಲ್ಲ, ಹೊಂದಾಣಿಕೆ ಆಗಲ್ಲ. ಯಾಕೆ ಅಂದರೆ ಅವರಿರೋ ರೀತಿಯೇ ಬೇರೆ, ಆ ಡೇಟ್ ಆಫ್ ಬರ್ತ್ಗೂ ಅವ್ರಿಗೂ ಸಂಬಂಧನೇ ಇರಲ್ಲ. ಹೇಗದು ಅಂದರೆ, ಚಿಕ್ಕ ಮಕ್ಕಳಿಗೆ ಕರ್ಣಕ ಹಾಕ್ಸೋದು ಅಂದರೆ LKG ಮಗು ಆಗಿರಬೇಕಾದ್ರೆ ಆ ವಯಸ್ಸಿಗೆ ಆ ಮಗು ಕರ್ಣಕ ಬೇಕಾಗತ್ತೆ, ಅಥವಾ ಕಿವಿಗೆ ಏನಾದರೂ ಮಿಷನರಿ ಬೇಕಾಗತ್ತೆ. ಹೌದಾ? ಈಗ ಆ ವಯಸ್ಸಿಗೆ ಆ ಮಗುಗೆ ಅದು ಅವಶ್ಯಕತೆ ಇಲ್ಲ. ಈ ವೈಪರೀತ್ಯ ಹೆಂಗಸರು ಮಗು ಮಾಡ್ಕೊಳ್ಳೋಕೆ ಮುಂಚೆ, ಮದುವೆ ಮಾಡ್ಕೊಳ್ಳೋಕೆ ಮುಂಚೆ ತನ್ನ ಇಷ್ಟದಂತೆ ನಡ್ಕೊಂಡಿರ್ತಕ್ಕಂತಹ ಋತುಕ್ರಿಯೆಯ ವ್ಯತ್ಯಾಸದಿಂದ ಮುಂದೆ ಹುಟ್ಟುವ ಮಗು ಕಣ್ಣು, ಕಿವಿ, ಮೂಗು, ಕುತ್ತಿಗೆ ಇದೆಲ್ಲವೂ ನಿಮ್ಮದಲ್ಲ. ಅಂದರೆ ಮಗುವಿನ ನೀವು ಕೊಟ್ಟಿರತಕ್ಕಂತಹ ಒಂದು ದೊಡ್ಡ ಶಿಕ್ಷೆ ಯಾವುದು ಅಂದರೆ ಆ ಮಗು ಅನುಭವಿಸುತ್ತೆ ಅಂತ ಯೋಚನೆ ಮಾಡಬೇಕಲ್ವಾ? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುಗೆ ಏನಪ್ಪ ಕಣ್ಣು ಸರಿಯಾಗಿ ಕಾಣಲ್ವಂತೆ ಅಂತ ಅಂದ್ಕೊಂಡ್ರು, ಕಿವಿ ಸರಿಯಾಗಿ ಕೇಳಲ್ವಂತೆ ಅಂದ್ಕೊಂಡ್ರು. ಇದೆಲ್ಲವೂ ತಲೆಬೇನೆ ಅಂತಾರೆ. ಅಂದರೆ ಶಿರಕ್ಕೆ ಸಂಬಂಧಪಟ್ಟಂಥ, ಶಿರ ಅಂದರೆ ತಲೆ, ತಲೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳು ಮಕ್ಕಳು ಅನುಭವಿಸ್ತಾ ಇದ್ದಾರೆ ಅಂದರೆ ಈ ಒಂದು ಸತ್ಯವನ್ನು ತಿಳ್ಕೊಂಡ್ರೆ ಸಂತಾನಕ್ಕೆ ತಲೆ ಭಾಗ ಚೆನ್ನಾಗಿರಬೇಕು.
ಆಮೇಲೆ ಶಾಸ್ತ್ರ ಕೇಳಕ್ಕೆ ಹೋಗ್ಬೇಡಿ, ನನ್ನ ಮಗ ನನ್ನ ಮಗಳು ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ, ಮಕ್ಕಳು ಕರೆಕ್ಟಾಗಿ ಯಾವುದೂ ನಡ್ಕೋತಾ ಇಲ್ಲ, ಇದೆಲ್ಲ ಕೇಳಿದ್ರೆ ನಿಮ್ಗೆ ಸಿಕ್ಕಲ್ಲ. ಯಾಕೆ ಅಂದರೆ ಪಾಯ ರಾಂಗ್, ಫೌಂಡೇಶನ್ನೇ ರಾಂಗ್ ಆಗಿಬಿಟ್ಟಿರತ್ತೆ. ಆಮೇಲೆ ನೀವೇನು ಕೇಳಿದ್ರು ಏನು ಮಾಡಿಕೊಂಡ್ರು ನೀವು ಕಂಪ್ಲೀಟಾಗಿ ಜೀವನ ಸಾಕಪ್ಪ ಅನ್ನೋ ಮಟ್ಟಕ್ಕೆ ಹೋಗಿರ್ತೀರ, ಮಕ್ಕಳು ಕೂಡ ಏನಕ್ಕಾರು ಹುಟ್ಟದೆ ಅನ್ನೋ ಮಟ್ಟಕ್ಕೆ ಹೋಗಿರುತ್ತೆ. ಈ ಎರಡೂ ವಿಚಾರ ಕುಟುಂಬದಲ್ಲಿ ಸೇರಿದಾಗ ಕುಟುಂಬ ನೆಮ್ಮದಿಯಾಗಿ ಖುಷಿಯಾಗಿರೋಕ್ಕಾಗತ್ತಾ? ಈ ಒಂದು ಸಮಸ್ಯೆಯಿಂದ ಇಡೀ ಜೀವನ ಪರ್ಯಂತ ನನ್ನ ಮನೆ ಕುಟುಂಬ ನೆಮ್ಮದಿ ಬೇಕು, ನನ್ನ ಮನೆ ನೆಮ್ಮದಿ ಬೇಕು, ಏನು ಮಾಡೋದು? ಪೂಜೆಗೋ ಅಲ್ಲ ಮಾತ್ರೆ ಕಂಪ್ನಿಗೋ ಈ ಎರಡು ರೂಟಲ್ಲಿ ಯಾವುದಲ್ಲ ಒಂದು ಫಿಕ್ಸ್ ಆಗಲೇಬೇಕು. ಹೌದು, ಹೌದಲ್ಲಮ್ಮ? ಇಲ್ಲ ಪೂಜೆ ಪುನಸ್ಕಾರ ಮಾಡಿ 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 ಹಣ ಕಳ್ಕೋಬೇಕು, ಅದು ಓಕೆ ಆಗಲ್ಲ. ಇಲ್ಲ ಔಷಧಿ ಮಾತ್ರೆಗೆ ಬಂದ್ರೂ ರಿಪೇರಿ ಆಗಲ್ಲ. ಮತ್ತು ಬದುಕು ಹೇಗೆ? ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅಡುಗೆ ಮನೆಯಲ್ಲಿ ಮಾತ್ರೆ ಡಬ್ಬಿಯನ್ನು ಇಟ್ಕೊಳ್ತಕ್ಕಂಥ ಹೆಂಗಸರು, ಅಡುಗೆ ಮನೆಯಲ್ಲಿ ಮಾತ್ರೆ ಡಬ್ಬಿಯನ್ನು ಇಟ್ಕೊಳ್ತಕ್ಕಂಥ ಹೆಂಗಸರು, ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಮಾಡ್ಕೊಂಡಿರ್ತಕ್ಕಂತಹ ದಂಪತಿಗಳು, ಈ ರೋಗಕ್ಕೆ ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಬರುತ್ತೆ ಅಂತ. ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಮಾಡೋದು ಸರಿ, ಶಾಸ್ತ್ರ ಸರಿ. ಇವ್ರಿಗೆ ನಾನು ಕೇಳ್ತೀನಿ, ಅಡುಗೆ ಮನೆಯಲ್ಲಿ ಮೆಡಿಷನ್ ಇಡಬಹುದಾ? ಅದೃಷ್ಟವನ್ನು ಕಳ್ಕೋಬೇಕು ಅಂದರೆ ಅಡುಗೆ ಮನೆಯಲ್ಲಿ ಮಾತ್ರೆ ತಿನ್ಕೊಂಡು ಅಡುಗೆ ಮಾಡೋರು ಅದೃಷ್ಟವಂತರು ಅಲ್ಲ. ಹೆಂಗಸರು ಮಾತ್ರೆ ಯಾರು ತಿನ್ಕೊಂಡು ಅಡುಗೆ ಮನೆಗೆ ಹೋಗ್ತಾರೋ ಅಡುಗೆ ಚೆನ್ನಾಗಿ ಆಗಲ್ಲ. ಯಾಕೆ ಅಂದರೆ ಅವ್ರ ವೇದನೆ ಅವ್ರನ್ನೇ ಕೇಳಬೇಕು. ಹೌದಲ್ಲಮ್ಮ? ತಿಂದರೆ ಒಂದು ಕಷ್ಟ, ತಿಂದೇ ಇದ್ದರೆ ಇನ್ನೊಂದು ಕಷ್ಟ. ಇದು ಹೆಂಗೋ ಕಷ್ಟಪಟ್ಟು ಒಂದು ಅಡುಗೆ ಅಂತ ಒಂದು ಬೇಯಿಸ್ದೆ ಅಂತಾರೆ, ಅಡುಗೆ ಮಾಡಿದೆಪ್ಪ ಖುಷಿ ಇಲ್ಲ, ಕಾರಣ ದೇಹದಲ್ಲಿ ಆಗ್ತಾ ಇರ್ತಕ್ಕಂಥ ವೇದನೆ. ಅಲ್ಲಿಂದ ಬೆಡ್ರೂಮ್ಗೆ ಹೋಗ್ತಾರೆ ಮಲ್ಕೊಳ್ಳೋಕ್ಕೆ, ಅಲ್ಲಿ ಇನ್ನೊಂದು ನರಕ, ಅಟ್ಯಾಚ್ ಬಾತ್ರೂಮ್. ಇನ್ನು ಮನೆಯಲ್ಲಿ ವಾಸ್ತು ಪ್ರಕಾರ ಅಂತ ಹೇಳುವಂತಹ ಗಣಪಂಡಿತರುಗಳಿಗೆ ತಿಳ್ಕೊಂಡಿರ್ತಕ್ಕಂಥ ಮಾಮೂಲಿ ಜನಕ್ಕೆ ನನ್ನ ಪ್ರಶ್ನೆ ಇಷ್ಟೇ, ಅಟ್ಯಾಚ್ ಬಾತ್ರೂಮ್ ಇಲ್ಲದ ಮನೆ ಯಾವುದಮ್ಮ? ಎಲ್ಲ ಮನೆಯಲ್ಲೂ ಇದೆ. ಅಂದ ಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮೂಲೆಗಳನ್ನು ಲೆಕ್ಕ ಹಾಕಿ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಈಶಾನ್ಯದಲ್ಲಿ ಇದಿರಬೇಕು, ಆಗ್ನೇಯದಲ್ಲಿ ಇದಿರಬೇಕು. ಇದನ್ನು ನಾವು ಡಿಸೈನ್ ಮನೆ, ವಾಸ್ತು ಪ್ರಕಾರ ಅಂತ ಜೋರಾಗಿ ಕೆಚ್ಚದೆಯಿಂದ ಹೇಳ್ಕೊಂಡು ಮಾಡ್ಕೋತೀವಿ. ಅಪರಾಣೆ ಅಲ್ಲ. ಯಾಕೆ ಅಂದರೆ ಮೂಲೆಗಳನ್ನೇ ಗಮನಿಸ್ಕೊಂಡು ನಾವು ಮಾಡ್ಕೋತೀವಿ ಅಂದರೆ ಅಲ್ಲಿರ್ತಕ್ಕಂಥ ವಿಸ್ತಾರ ಅಂದರೆ ಸ್ಥಳಾವಕಾಶ ಎಷ್ಟರ ಮಟ್ಟಕ್ಕೆ ನಾವು ತಿಳ್ಕೊಂಡಿದ್ದೀವಿ ಅಂತ ತಿಳ್ಕೊಬೇಕು. ಯಾವುದೇ ಸ್ನಾನದ ಮನೆ ಆಗಲಿ, ದೇವ್ರ ಮನೆ ಆಗಲಿ, ಬೆಡ್ರೂಮ್ ಆಗಲಿ, ಅಡುಗೆ ಮನೆ ಆಗಲಿ, ಯಾವ ಕಾರಣಕ್ಕೂ ಒತ್ಕೊಂಡಿರ್ತಕ್ಕಂಥ ಮನೆಗಳ ಪರಿಸ್ಥಿತಿ ಹೇಗಿದೆ? ಯಾರ ಮನೇಲಿಲ್ಲಮ್ಮ, ಎಲ್ಲ ಜಾಯಿಂಟೆ. ಇಲ್ಲ ಬೆಡ್ರೂಮ್ ಅಂಟಿಸಿರ್ತಾರೆ ಬಾತ್ರೂಮ್ಗೆ, ಇಲ್ಲ ಸ್ನಾನದ ಮನೆಯೂ ತೊಗೊಂಡೋಗಿ ದೇವ್ರ ಮನೆಗೆ ಅಂಟಿಸಿರ್ತಾರೆ, ಇಲ್ಲ ಅಡುಗೆ ಮನೆಗೆ ಅಂಟಿಸಿರ್ತಾರೆ. ಯಾವುದಾದ್ರು ಒಂದು ಭಾಗಕ್ಕೆ ಅಂಟಿಸ್ದೆ ಮನೆ ಅಂತೂ ಮಾಡಲ್ಲ. ಅವ್ರ ಉದ್ದೇಶ ಏನು ಅಂದರೆ ಈ ಮೂಲೆಯಲ್ಲಿ ಇದ್ದಿದ್ರೆ ಒಳ್ಳೇದಂತೆ ಸರಿ. ನೀವು ಕೇಳಿದ್ರಿ, ಅವ್ರು ಹೇಳಿದ್ರು, ಪುಸ್ತಕ ಓದಿದ್ರಿ, ಇಟ್ರಿ, ಒಳ್ಳೇದಾಗಿದೆಯಾ ನಿಮಗೆ ಅಂದರೆ ಉತ್ತರ ಇಲ್ಲ. ಸ್ವಾಮಿ ಎಲ್ಲರೂ ಹಂಗೆ ಮನೆ ಕಟ್ತಾವ್ರೆ, ಇದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಮ್ಮ, ನಿಜಕ್ಕೂ ಎಷ್ಟು ಕೋಪ ಬರುತ್ತೆ ಅಂದರೆ ಎಲ್ಲರೂ ಹಂಗೆ ಕಟ್ಟವ್ರೆ, ಇದು ನಾವು ಹಿಂಗೆ ಹೇಳ್ತಿರಲ್ಲ, ಯಾಕೆ ಪಕ್ಕದ ಮನೆಯವರು ಹಂಗೆ ಐತಲ್ಲ. ಬದುಕು ನಿಮ್ಮದ್ರಿ, ಮನೆ ನಿಮ್ಮದು, ಮದುವೆ ನಿಮ್ಮದು, ಮಗು ನಿಮ್ಮದು, ಆರೋಗ್ಯ ನಿಮ್ಮದು, ಪಕ್ಕದ ಮನೆ ಯಾಕೆ ಬಗ್ಗೆ ನೋಡ್ತೀರಾ? ಕೆಟ್ಟ ಅಭ್ಯಾಸ ಅಲ್ವಾ ಇದು? ಈ ಕೆಟ್ಟ ಅಭ್ಯಾಸ ಇದೊಂದೇ ಅಲ್ಲ, ಪ್ರತಿಯೊಂದಕ್ಕೂ ತರ್ಕ ಮಾಡ್ತಕ್ಕಂಥ ಕೆಟ್ಟ ಅಭ್ಯಾಸ. ಮಕ್ಕಳಿಂದ ಹಿಡಿದು ಅಪ್ಪ ಅಮ್ಮನಿಂದ ಹಿಡಿದು ಎಲ್ಲರಿಗೂ ಕೆಟ್ಟ ಅಭ್ಯಾಸ ಏನು ಅಂದರೆ ತಿರುಗಿಸಿ ಮಾತಾಡೋದು, ವಿಚಿತ್ರವಾಗಿ ಮಾತಾಡೋದು. ಯಾರ ಮನೆಯಲ್ಲಿ ಇಲ್ಲ ಇವತ್ತು? ಎಲ್ಲ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಎಲ್ಲ ಕಡೆ ಹೋಗಿ ಬರ್ತೀನಿ, ಯೋಗ ಮಾಡ್ತೀನಿ, ಕರೆಕ್ಟ್ ಟೈಮ್ ಸರಿ ಊಟ ಮಾಡ್ತೀನಿ, ಏನಮ್ಮ ಎಲ್ಲವನ್ನೂ ಮಾಡಿದ್ರು ನಮ್ಮ ಮನೇಲಿ ಯಾಕೆ ನಂದು ಈ ಥರ ಅಂತಕ್ಕಂತಹ ಮಹಿಳೆಯರಿಗೆ ಒಂದು ಕಿವಿ ಮಾತೇನಪ್ಪ ಅಂದರೆ, ಮಾತ್ರೆ ಔಷಧಿ ಯಾಕೆ, ಊಟ ಮಾತ್ರ ಜೋಕೆ, ಇದಿಷ್ಟನ್ನ ತೀರ್ಮಾನ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು. ಹಾಗಾದರೆ ಮಹಿಳೆಯರು ಊಟ ಮಾಡ್ತಾ ಇರ್ತಕ್ಕಂತಹ ವಿಚಾರದಲ್ಲಿ ಯಾಮಾರ್ಬಿಟ್ಟಿದ್ದೀರಿ. ಯಾಕೆ ಅಂದರೆ ಆ ವಿಷಯ ತಿಳ್ಕೋಬೇಕು. ಕಾರಣ, ಹೆಣ್ಣನ್ನು
ದೇವರಿಗೆ ಹೋಲಿಕೆ ಮಾಡಿರ್ತಕ್ಕಂತಹ ವಿಚಾರ ಇದೆ. ಹೌದು. ಹಾಗಿರ್ಬೇಕಾದ್ರೆ ಆ ಹೆಣ್ಣು ದೇವತೆ ಥರನೇ ಇರಬೇಕು, ಮಹಾಲಕ್ಷ್ಮಿ ಥರನೇ ಇರಬೇಕು, ಪಾರ್ವತಿ ಥರನೇ ಇರಬೇಕು. ಬರೀ ಹೇಳ್ತಾ ಇದ್ದೀವಷ್ಟೇ, ಇಲ್ಲ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇರಬೇಕು ಅಂತ, ಆಗ್ತಾ ಇಲ್ಲ. ಕಾರಣ ಔಷಧ ಸೇವನೆಯಿಂದ ಪಾರ್ವತಿನೂ ಇಲ್ಲ, ಲಕ್ಷ್ಮಿನೂ ಇಲ್ಲ, ದೇವರು ಇಲ್ಲ, ಯಾವುದೂ ಇಲ್ಲ. ಹಾಗಿದ್ದ ಮೇಲೆ ಮಾತ್ರೆ ಇಲ್ಲದೆ ಬದುಕಲೇಬೇಕು ಅನ್ನೋದಾದರೆ ಇವತ್ತಿನ ಕಾರ್ಯಕ್ರಮವನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ನಮ್ಮದೆಲ್ಲ ಆಯಿತು ಬಿಡಿ, ಇನ್ನೇನು ಮಕ್ಕಳು ಆಯ್ತು ಮೊಮ್ಮಕ್ಕಳು ಆಯಿತು ಅಂದ್ಕೋಬೇಡಿ. ಅವ್ರಿಗಾರು ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಅನುಕೂಲ ಇರಲಿ ಅಂತಕ್ಕಂಥದ್ದಕ್ಕೆ ಈ ದಿನದ ಹಬ್ಬದ ವಿಶೇಷ ಏನಂತಂದರೆ, ಈ ಮುಟ್ಟು ಅಂತಕ್ಕಂಥದ್ದು ಹೆಣ್ಣಿಗೆ ಶಾಪ ಆಗ್ಬಿಟ್ಟಿದೆ. ಶಾಪ ಆಗಬಾರ್ದು. ಈ ಶಾಪನೇ ಮುಂದೆ ನಿಮಗೆ ಹುಟ್ಟುವ ಪಾಪ ಶಾಪದ ಪಾಪವಾಗಿ ಹುಟ್ಟತ್ತೆ. ನಿಮ್ಮ ದಾಂಪತ್ಯ ಶಾಪದ ದಾಂಪತ್ಯವಾಗಿರುತ್ತೆ. ನಿಮ್ಮ ಮರಣ ಕೂಡ ಶಾಪದಲ್ಲೇ ಸಾಯಬೇಕಾಗತ್ತೆ. ಇದು ಬೇಕಾ? ಇದಿಷ್ಟು ಯಾಕೆ ನಡೀಬೇಕು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಬೇಕು. ಈ ಪ್ರಶ್ನೆಗೆ ಉತ್ತರ ಒಂದು ವಿಚಾರ ಒಂದೇ ಲೈನ್ ಹೇಳ್ಬೇಕಂದ್ರೆ, ಊಟ. ಪ್ರಾಣಿಗೂ ನಮಗೂ ಊಟ ಮಾಡೋ ವ್ಯತ್ಯಾಸಮ್ಮ ಈ ಊಟ ಮಾಡೋದ್ರಲ್ಲಿ ಆಹಾರ ಸೇವನೆ ಅಂತ ಹೇಳ್ಬೇಡ. ಯಾಕೆಂದರೆ ಪ್ರಾಣಿ ಊಟ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಆಹಾರ ಸೇವನೆಯಲ್ಲಿ ಪ್ರಾಣಿ ಬೆಸ್ಟ್ ಅಂತೀಯ, ನಾವು ಬೆಸ್ಟ್ ಅಂತೀವಮ್ಮ. ಆಹಾರ ಸೇವನೆಯ ವಿಚಾರಕ್ಕೆ ಬಂದರೆ ಪ್ರಾಣಿಗಳು ನಿಖರವಾಗಿ ಅದನ್ನು ಪಾಲಿಸುತ್ತೆ, ಇಲ್ಲ ನಾವು ಮನುಷ್ಯರಾಗಿ ನಾವು ಪಾಲಿಸ್ತಾ ಇದ್ದೀವಿ. ಯಾವುದು ಕೊಡ್ಬೋದಮ್ಮ ಅಂದಾಜಾಗಿ ಹೇಳೋದಾದರೆ? ಪ್ರಾಣಿಗಳು ಕೊಡ್ಬೋದು. ಅರ್ಥ ಆಯಿತು, ತುಂಬ ಖುಷಿ ಆಯಿತು ಕೇಳಿ, ಇಷ್ಟಾರ ಅರ್ಥ ಆಯ್ತಲ್ಲ ಅಂತ. ಯಾಕೆಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನುತ್ತೆ ಅದು, ಮಿಕ್ಕದನ್ನು ಬಿಟ್ಬಿಡುತ್ತೆ. ನಾವು ಆಗಲ್ಲ, ತಟ್ಟೆ ತುಂಬ ಹಾಕ್ಕೊಂಬಿಟ್ಟು ಬಿಡಂಗೂ ಇಲ್ಲ, ರುಚಿಯಾಗಿರುತ್ತೆ, ಪೂರ್ತಿಯಾಗಿ ಸೇರಿಸ್ಬಿಡೋದು. ನಮ್ಮ ದೇಹಕ್ಕೆ ಎಷ್ಟು ಆಹಾರದ ಬೇಕಾಗಿದೆ ಅಂತಕ್ಕಂಥ ಸತ್ಯ ನಮಗೆ ಇನ್ನೂ ಗೊತ್ತಾಗಿಲ್ಲ. ದಿನಕ್ಕೊಂದೊಂಥರ ವೆರೈಟೀಸ್ ತಿನ್ನೋದು. ಇವತ್ತು 3, ನಾಳೆ 4, ಇಲ್ಲ ನಾಳೆ 2. ಈ ರೀತಿ ಆಹಾರ ವ್ಯತ್ಯಾಸಗಳನ್ನು ಮಾಡ್ತಕ್ಕಂತಹ ವಿಚಾರದಿಂದ ಏನಾಗತ್ತೆ? ಬೆಳಿಗ್ಗೆ ತಿಂಡಿ ತಿಂದೆ, ಮಧ್ಯಾಹ್ನ ಯಾಕೋ ಊಟ ಸೇರ್ತಾ ಇಲ್ಲ. ಮಧ್ಯಾಹ್ನ ತಿಂಡಿ ಊಟ ಮಾಡದೆ ಸಾಯಂಕಾಲಕ್ಕೇನು ಬೇಕಾಗಿಲ್ಲ. ಅಂದರೆ ಅನುಕೂಲಕ್ಕೆ ತಕ್ಕಂತೆ ನಾವು ಬದಲಾವಣೆ ಮಾಡ್ಕೊಳ್ಳೋದು. ಯಾವುದನ್ನ? ಊಟನ. ಇದರಿಂದ ನಾವೇನು ಅನುಭವಿಸ್ತೀವಿ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರೆ ನಿಜಕ್ಕೂ ಅರ್ಥ ಗೊತ್ತಾಗತ್ತೆ. ಏನು? ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಕ್ಕಂತಹ ಒಂದು ವಿಚಾರ ನಮಗೆ ಬೇಕಾ ಬೇಡಮ್ಮ? ಬೇಕು. ಯಾವುದು ಏನಾರು ಆಗಲಿ ನಮ್ಮ ಕಂಟ್ರೋಲ್ಗೆ ಸಿಗಬೇಕು. ಕಣ್ಣು, ಮುಖಭಾವದಲ್ಲಿ ಇರ್ತಕ್ಕಂತಹ ಒಂದು 3 ಭಾಗವನ್ನು ಗಮನಿಸ್ಕೊಂಡ್ರೆ 5 ಪಂಚೇಂದ್ರಿಯಗಳು ಅಂತ ನಾವೇನು ಹೇಳ್ತೀವಿ, ಆ 5 ಕೂಡ ದಾರಿ ತಪ್ಪಿಡುತ್ತೆ. ತಪ್ಪಬಾರ್ದು. ಇದು ಚಿಕ್ಕ ಮಕ್ಕಳಿಗೂ ಆಗ್ಬೋದು, ದೊಡ್ಡವ್ರಿಗೂ ಆಗ್ಬೋದು. ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಕ್ಕಂಥದ್ದಕ್ಕೆ ಎಲ್ಲಾದರೂ ಔಷಧ ಇದೆಯಾ, ಪೂಜೆ ಇದೆಯಾ, ಸ್ವಲ್ಪ ಯೋಚನೆ ಮಾಡಬೇಕು. ಕೆಲವರು ಪೂಜೆ ಮಾಡೋಕ್ಕೆ ದೇವ್ರ ಮನೆಗೆ ಹೋಗ್ತಾರೆ. ಏನೇನೋ ನೆನಪು ಬರುತ್ತೆ, ಸ್ವಾಮಿ ಎಂತಿದ್ದ ಕೆಟ್ಟದಾಗೆಲ್ಲ ಮೈಂಡಿಗೆ ಬರುತ್ತೆ, ನನಗೇನು ಮಾಡೋಕ್ಕೆ ಆಗ್ತಾನೇ ಇಲ್ಲ ಅಂತ ಎಷ್ಟೋ ಜನ ನಮ್ಮ ಹತ್ರ ಬೇಕಾದಷ್ಟು ಫೋನಲ್ಲಿ ಕೇಳ್ತಾರೆ, ಗಂಡಸು ಸೇರಿ. ಏನೋ ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಹೋದರೆ ಅಲ್ಲಿ ಹೋದರೆ ಏನೇನೋ ಜ್ಞಾಪಕ ಬಂದುಬಿಡತ್ತೆ, ಬೇಜಾರಾಗತ್ತೆ. ನನಗೆ ಯಾಕೆ ಇದೆಲ್ಲ ಮೈಂಡಲ್ಲಿ ಬರುತ್ತೆ? ಅಳೋದು, ಅದ್ರ ಜೊತೆಗೆ ಅಳೋದು ಸೇರ್ಕೊಳ್ಳುತ್ತೆ. ಕೆಲವರು ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಪೂಜೆ ಎಲ್ಲ ಮಾಡಿಬಿಟ್ಟು, ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ನನಗೇನು ಒಳ್ಳೇದು ಮಾಡಲಿಲ್ಲ ನೀನು. ಸೊ ಈ ರೀತಿಯಲ್ಲಿ ವಕ್ರ ರೀತಿಯಲ್ಲಿ ನಮ್ಮ ಜೀವನ ಎಲ್ಲವೂ ಸರಿಯಾಗಿದ್ದು ಯಾಕೆ ಈ ಥರ ಅನುಭವಿಸ್ಬೇಕು ಅಂತಕ್ಕಂಥದ್ದಕ್ಕೆ ನೀವು ತಗೊಳ್ತಾ ಇರ್ತಕ್ಕಂಥ ಆಹಾರ ಸೇವನೆ ಮತ್ತು ಬೆಡ್ರೂಮ್ ಅಟ್ಯಾಚ್ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಕೊನೆ ಪಕ್ಷ ನೀವು ಒಂದನ್ನು ತಿಳ್ಕೋಬೇಕು, ಮಾಸ್ಟರ್ ಬೆಡ್ರೂಮ್ ಅಂತ ನೀವೇನು ಹೇಳ್ತೀರಾ, ಈ ಮಾಸ್ಟರ್ ಬೆಡ್ರೂಮಲ್ಲಿ ಪೂರ್ಣ ಸಮಯ ಮನಸ್ಸಿಗೆ ದೇಹಕ್ಕೆ ಆರೋಗ್ಯ ಬೇಕಾಗಿರ್ತಕ್ಕಂಥದ್ದನ್ನು ನಿದ್ದೆ ಮೂಲಕ ಪಡ್ಕೋಬೇಕು. ಆ ನಿದ್ದೆ ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಬೇಕು. ನಿದ್ದೆಗೂ ಮನಸ್ಸಿಗೂ ಮ್ಯಾಚ್ ಮಾಡ್ತಕ್ಕಂಥದ್ದೇ ಮಾಸ್ಟರ್ ಬೆಡ್ರೂಮ್ ಆಗಿರಬೇಕು. ನಿದ್ದೆ ಮತ್ತು ಪ್ರಜ್ಞೆ, ನಿದ್ದೆ ಅಲ್ಲದೆ ಪ್ರಪಂಚ ಯಾವುದೂ ಇಲ್ಲ ಅನ್ನೋ ಮನಸ್ಥಿತಿ ಯಾವ ಹೆಣ್ಣಿಗಾಗಲಿ ಗಂಡಿಗಾಗಲಿ ಬಂದಾಗ ನಿಮ್ಮ ಬೆಡ್ರೂಮು ವಾಸ್ತು ಪ್ರಕಾರ ಅಂತ ಬೋರ್ಡ್ ಬರ್ಸಾಕಿ ಪರವಾಗಿಲ್ಲ.
ಸಾಧ್ಯ ಇಲ್ಲ. ಕಾರಣ ಗೊತ್ತಿಲ್ಲ. ಪುಸ್ತಕದಲ್ಲಿ ಪ್ರಿಂಟೇ ಹಾಕೋಕ್ಕೆ ಇನ್ನೂ ಗೊತ್ತಾಗಿಲ್ಲ. ಮುಂದಾಗ್ತಾರೋ ಏನೋ ಗೊತ್ತಿಲ್ಲ. ವಾಸ್ತು ಪ್ರಕಾರ ಬೆಡ್ರೂಮ್ ಇದೆ ಅನ್ನೋದಕ್ಕೆ ಯಾರು ದಯವಿಟ್ಟು ಇದ್ದರೆ ಅದು ಹೇಗಿರಬೇಕು ಅಂತ ತಿಳ್ಕೊಂಡ್ರೆ, ಇವತ್ತು ಕಾರ್ಯಕ್ರಮದ ತಿಳ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಬೆಡ್ರೂಮ್ ಹಣೆ ಬರೋಣ ಈ ಮಟ್ಟಕ್ಕೂ ಹಾಳು ಮಾಡಿ ಗಂಡ ಹೆಂಡತಿ ನೆಮ್ಮದಿಯಾಗೂ ಇಲ್ಲ, ಆರೋಗ್ಯನೂ ಇಲ್ಲ. ಯಾವ ಪುರುಷಾರ್ಥಕ್ಕೆ ಮದುವೆ ಬೇಕಿತ್ತು? ಹೊಸ ಮದುವೆ ಆದರೂ ಅಷ್ಟೇ, ಹಳೆ ಮದುವೆ ಆದರೂ ಅಷ್ಟೇ. ಕಾರಣ ಆ ಬೆಡ್ರೂಮಲ್ಲಿ ಇರ್ತಕ್ಕಂತಹ ಒಂದು ನಿಜವಾದ ಸತ್ಯ ಏನು ಅಂದರೆ, 4 ಮೂಲೆಗಳಲ್ಲೂ ಕೂಡ ಗಾಳಿ ಬೆಳಕು ಪ್ರವೇಶ ಮಾಡ್ತಕ್ಕಂಥ ಮಾಸ್ಟರ್ ಬೆಡ್ರೂಮು ಪ್ರಪಂಚದಲ್ಲಿ ಯಾರ ಕೈಲಾದ್ರೂ ಮಾಡೋಕ್ಕಾಗಿದೆಯಾ? ಯಾಕೆ ಅಂದರೆ ಅಟ್ಯಾಚ್ ಬಾತ್ರೂಮ್ ಬಂದ ಮೇಲೆ ಯಾವ ಕಾರಣಕ್ಕೂ 4 ಮೂಲೆಯಿಂದ ಗಾಳಿ ಬೆಳಕು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ತಿಳ್ಕೊಂಡಿದ್ದೀರಾ ವಾಸ್ತು ಪ್ರಕಾರ ಅಂತ, ಹೇಳಿರೋರು ಕಟ್ಸಿರೋರು ಹೇಳಿದ್ದಾರೆ. ಆದರೆ ಭಾಗ ಓಪನ್ ಇದೆಯಾ? ಓಪನ್ ಮಾಡೋಕ್ಕಾಗತ್ತಾ? ಅದು ನಾವು ಮಾತ್ರ ಮಾಡಿದ್ದೀವಿ, ನಾವು ಕಟ್ಸೋ ಮನೆಗೆ. ಇನ್ಯಾರೂ ಮಾಡೋಕ್ಕಾಗಿಲ್ಲ, ಆಗೋದೂ ಇಲ್ಲ. ಯಾಕೆಂದರೆ ಗೊತ್ತೇ ಇಲ್ಲ. ಬೆಡ್ರೂಮ್ಗೆ 4 ಕಡೆಯಿಂದ ಗಾಳಿ ಬೆಳಕು ಬರತಕ್ಕಂಥ ರೀತಿಯಲ್ಲಿ ಬೆಡ್ರೂಮ್ ಮಾಡಿದ್ದೀರಾ, ದಯವಿಟ್ಟು ತಿಳ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಹೊರಗಡೆ ಹೋಗಿ ದುಡಿತಾ ಇದ್ರು, ಪ್ರಕೃತಿ ಒಳಗಡೆ ಮಿಕ್ಸ್ ಆಗ್ತಾಯಿದ್ರು, ಹೌದಮ್ಮ? ಈಗ ಹೋದರೆ ಆಫೀಸ್ಗೆ ಹೋಗ್ತಾರೆ ದೊಡ್ಡವರು, ಹೌದಾ? ಹೋದರೆ ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ. ಪ್ರಕೃತಿ ಇದೆಯಾ ಅಲ್ಲಿ? ಇಲ್ಲ. ಗೋಡೆಯ ಮಧ್ಯದಲ್ಲಿ ಬಂಧನದಲ್ಲಿ ಇರ್ತಾರೆ. ಸಾಯಂಕಾಲ ಆದಮೇಲೆ ಮತ್ತೆ 4 ಗೋಡೆ ಮಧ್ಯದಲ್ಲಿ ಬಂಧನದಲ್ಲೇ ಬರ್ತಾರೆ. ಅಂದರೆ ಬೆಳಿಗ್ಗಿಂದ ಸಾಯಂಕಾಲದವರೆಗೂ ಬಂಧನ ಇರುವಂತಹ ಮನೆಯಲ್ಲೇ ವಾಸ ಮಾಡ್ತಾ ನಾವು ಪ್ರಕೃತಿಗೆ ನಾವು ಅನುಸಾರವಾಗಿ ನಾವು ಬದುಕ್ತಾನೇ ಇಲ್ಲ, ಮನೆಯೂ ಕಟ್ಟಿಲ್ಲ, ನಾವು ಅಂದರೆ ಜೀವನನೂ ಮಾಡೋಕ್ಕಾಗಿಲ್ಲ ಅಂದರೆ ಆರೋಗ್ಯ ಎಲ್ಲಿಂದ ಬರುತ್ತೆ? ಕಾರಣ ಜಾಸ್ತಿ ಹೊರಗಡೆ ಕಾಲ ಕಳೀತಾ ಇದ್ದು ಕೆಲಸ ಮಾಡ್ತಾ ಇದ್ದವ್ರಿಗೆ ಮನೆ ಹೆಂಗಿದ್ರು ವಾಸ್ತು ಇಲ್ಲ, ಜ್ಯೋತಿಷ್ಯ ಇಲ್ಲ, ಶಾಸ್ತ್ರ ಇಲ್ಲ, ಸ್ನಾನ ಇಲ್ಲ, ದೇವರಿಲ್ಲ, ಯಾವುದೂ ಇರಲಿಲ್ಲ. ಅಷ್ಟು ಚೆನ್ನಾಗಿ ಇರ್ತಿದ್ರು. ಯಾಕೆ? ಪ್ರಕೃತಿಯಲ್ಲಿ ಕಾಲ ಕಳೀತಾ ಇದ್ರು. ವ್ಯವಸಾಯ ಮಾಡೋ ಮಟ್ಟಕ್ಕೆ ಎಲ್ಲರೂ ಹೋಗ್ತಿದ್ರು. ಇವತ್ತು ಆಫೀಸು, ಸ್ಕೂಲು, ಕಾನ್ವೆಂಟ್ಗೆ ಮಾತ್ರ ಮಕ್ಕಳನ್ನ ಕಳಿಸ್ತಾ ಇದ್ದು ದೊಡ್ಡವರು ಆಫೀಸ್ಗೆ ಹೋಗ್ತಾ ಇದ್ದಾರೆ. ಈಗ ಇಷ್ಟಾದ ಮೇಲೆ ಮನೆಯನ್ನು ಪ್ರಕೃತಿಗನುಸಾರವಾಗಿ ಮಾಡ್ಕೋಬೇಕಂದ್ರೆ ಇವತ್ತೊಂದು ಸಣ್ಣ ಟಿಪ್ಸ್ ಕೊಟ್ಟಿರ್ತಕ್ಕಂಥದ್ದು. ಆ ರೀತಿಯಾಗಿ ಪ್ರಕೃತಿಗನ್ವಯವಾಗಿರ್ತಕ್ಕಂತಹ ಬೆಡ್ರೂಮು ಸದ್ಯಕ್ಕೆ ಅದೊಂದು ತಿಳ್ಕೊಂಡ್ರೆ ಸಾಕು, ಇನ್ನು ಮಿಕ್ಕದ್ದೆಲ್ಲ ತಿಳ್ಕೊಳಕ್ಕಾಗಲ್ಲ. ಇದನ್ನು ನಾವು ಮಾಡ್ಕೊಳಕ್ಕಾಗಿಲ್ವಲ್ಲ, ಯಾಕೆ ಅಂತ ಸ್ವಲ್ಪ ನಿಮ್ಮ ಬೆಡ್ರೂಮ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ, ಹೆಂಗಸರಿಗೆ ನಿದ್ದೆ ಬಂದರೆ ಗಂಡಸರಿಗೆ ನಿದ್ದೆ ಬರಲ್ಲ, ಗಂಡಸರಿಗೆ ನಿದ್ದೆ ಬಂದರೆ ಹೆಂಗಸರಿಗೆ ನಿದ್ದೆ ಬರಲ್ಲ. ಇಲ್ಲ ಅವ್ರು ಟಿ ವಿ ನೋಡ್ತಾ ಕೂತ್ತಾರೆ, ಇವ್ರು ನಿದ್ದೆ ಮಾಡ್ತಿರ್ತಾರೆ. ಈ ವ್ಯತ್ಯಾಸಗಳನ್ನು ಯಾವತ್ತು ರಿಪೇರಿ ಮಾಡೋದು? ಆಗಲ್ಲ. ಇಲ್ಲಿ ಊಟದ ವಿಚಾರದಲ್ಲಿ ಒಂದು ಕಡೆ ತಪ್ಪಿದೆ, ಬೆಡ್ರೂಮ್ ವಿಚಾರದಲ್ಲೂ ಕೂಡ ತಪ್ಪಿದೆ. ಈ ಎರಡರ ಮಧ್ಯದಲ್ಲಿ ಹೆಂಗಸರು ಸುಸ್ತು ಪಡದೆ ಜೀವನದಲ್ಲಿ ಬದುಕೋಕ್ಕಾಗೋದೇ ಇಲ್ಲ. ಈ ಸುಸ್ತು ಅಂತಕ್ಕಂಥದ್ದೇ ಯಾವ ಕಾರಣಕ್ಕೂ ಯಾರಿಂದನೂ ಔಷಧ ಇದಕ್ಕಿಲ್ಲ. ಔಷಧ ಯಾವುದು ಅಂದರೆ ನೀವು ತಿಳ್ಕೊಂಡಾಗಲೇ ಔಷಧ ಸಿಕ್ಕೋದು. ಆ ರೀತಿ ಔಷಧ ಬೇಕಂದರೆ ನಿಮ್ಮ ಊಟದ ವಿಚಾರದಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ, ಅರ್ಥ ಮಾಡಿಕೊಂಡ್ರೆ ಏನು ಮಾಡ್ಕೋಬೇಕಿತ್ತಂಗಾರೆ ಊಟ ಯಾವ ರೀತಿಯಾಗಿ ತಪ್ಪು ಮಾಡ್ತಾ ಇದ್ದೀವಿ ನಾವು. ಸರಿ ಗುರುಜಿ, ಈ ಆಹಾರ ಸೇವನೆಯ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಬೆಂಗಳೂರಿನಿಂದ ದಾಕ್ಷಾಯಿನಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ದಾಕ್ಷಾಯಿನಿ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ. ಹೇಳಿ ಗುರುಜಿ, ಹೇಳಿ ಸ್ವಾಮೀಜಿ. ನಾರಾಯಣ. ಏನು ಹೇಳಲೇ ಇಲ್ಲ, ನಕ್ಷತ್ರ ಹೇಳಿಲ್ಲ, ಏನು ಹೇಳಿಲ್ಲ. ಭಾವನ ಮೂಲ ನಕ್ಷತ್ರ ಧನುಸ್ ರಾಶಿ ಗುರುಜಿ. ಯಾರು? ಮಗಳು ನನಗೆ. ಎಷ್ಟು ವಯಸ್ಸು ಮಗಳಿಗೆ? 24 ವರ್ಷ ಗುರುಜಿ. ಏನಾಗಬೇಕಿತ್ತು ಅವಳ ಬಗ್ಗೆ? ಅವಳು ಒಂದ್ ಸ್ವಲ್ಪ ಯಾವಾಗಲೂ ಉಸಿರಾಟದ ತೊಂದ್ರೆ, ಸುಸ್ತಿರುತ್ತೆ, ತುಂಬಾ ವೀಕ್ ಇದ್ದಾಳೆ. ನಿಮ್ಗೇನು ಅವಾಗಿಂದ ಗೊತ್ತಾಗ್ಲಿಲ್ವಾ ಇದೆಲ್ಲ ತಿಳ್ಕೊಬೇಕು ಅಂತ? ಈಗ ಗೊತ್ತಾಯ್ತಾ? ನಾನು ಇವಾಗ ಜಾಸ್ತಿ ನೀವು ಇದನ್ನೆಲ್ಲ ನೋಡ್ತೀನಲ್ಲ ಗುರುಜಿ, ಇವಾಗ ಕೇಳೋಣ ಅಂತ. ಅಂದ್ರೆ ನೀವು ಮದುವೆ ಆದಾಗ ಮಕ್ಕಳಾದಾಗ ಇದೆಲ್ಲ ಗೊತ್ತಿರಲಿಲ್ಲ? ಗೊತ್ತಿಲ್ಲ ಗುರುಜಿ, ನಂಗೆ ಗೊತ್ತೇ ಇಲ್ಲ. ಈಗ ತಿಳ್ಕೊಂಡ್ಮೇಲೆ ಈ ನೋಡಿದ್ಮೇಲೆ ಏನು ಅನಿಸ್ತು? ಇದೇನು ಈಗ ಹೇಳ್ತಾರಲ್ಲ ಇವ್ರು, ನಮ್ಗೇನು ಗೊತ್ತಾಗ್ಲಿಲ್ಲ ಅಂತ ಅನ್ನಿಸ್ತಾ? ಬೇಜಾರಾಯ್ತಾ? ಇಲ್ಲ, ನಮ್ಗೆ ಗೊತ್ತಿಲ್ಲ, ತಿಳ್ಕೊಳಕ್ ಇಂಟ್ರೆಸ್ಟ್ ಅಲ್ಲ ನಮ್ಗೂ. ಹೇಳಿ ನಾವು ನಿಮ್ಮ ಹತ್ರ ಕೇಳೇ ತಿಳ್ಕೊಬೇಕಲ್ಲ ಗುರುಜಿ. ಬೇಜಾರೇನಿಲ್ಲ. ಆದ್ರೆ ಮಗಳಿಗೆ 20 ವರ್ಷ ಆಗೋಯ್ತಲ್ಲ, ಏನ್ ಮಾಡೋದು? 24 ವರ್ಷ ಗುರುಜಿ. ಏನ್ ಮಾಡೋದಪ್ಪ ಇವಾಗ? ಮಗಳು ಬಂದಾಯ್ತು, ಅವಳಿಗೆ 24 ಆಗಾಯ್ತು. ಈಗ ತಿಳ್ಕೊಂಡು ಏನ್ ಮಾಡೋದ ಅಂತ ಬೇಜಾರ? ಇಲ್ಲ ಈಗಾರು ತಿಳ್ಕೊಂಡ ಅಂತ ಮನಸ್ಸು ಖುಷಿ ಇದೆಯಾ? ಅಂತ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ನಾವು ಬಾಡಿಗೆ ಮನೆ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 12 ವರ್ಷದಿಂದ ಇದ್ದೀವಿ. ನೀವೇನು ಓದಿದ್ದೀರಾ? ನಾನು PUC ಓದಿದ್ನಿ ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ?
25 ವರ್ಷ ಆಯ್ತು. ಯಾವ ವಾರ ಮದುವೆ ಆಯಿತು? ಆ, ವಾರನ ಗುರುಜಿ? ಹಾಂ, ಆ, ಬುಧವಾರ ಮದುವೆ ಮುಹೂರ್ತ ಆಗಿದ್ದು. ನೀವು ಹುಟ್ಟಿದ್ದು? ನಾನು ಬುಧವಾರ. ಓಕೆ. ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡೋದು? ಆಟೋ ಓಡಿಸ್ತಾರೆ. ಕೋಪ ಅಂದರೆ ಯಾರಿಗೆ ಜಾಸ್ತಿ? ನಿಮಗೆ ಜಾಸ್ತಿನಾ ನಿಮ್ಮ ಯಜಮಾನ್ರು ಜಾಸ್ತಿನಾ? ಜಾಸ್ತಿ ಅನ್ನಿಸ್ತಿತ್ತು. ಯಾರಿಗೆ? ನನ್ಗೆ ಜಾಸ್ತಿ ಇರ್ಬೋದು ಗುರುಜಿ. ಇರ್ಬೋದು, ಡೌಟ್ ಅದನ್ನು. ಅಲ್ಲ, ಏನೋ ಪ್ರಾಬ್ಲಮ್ ಆದ್ರೆ ಸಾಲ್ವ್ ಮಾಡ್ಬೇಕಲ್ಲ, ನನ್ಗೆ ಒಂದ್ ಸ್ವಲ್ಪ ಇದು, ಅವ್ರ ಆಟೋ ಅಂದ್ರೆ ಒಂದ್ ಸ್ವಲ್ಪ ಇದಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಕೋಪ ಮಾಡಿಕೊಂಡ್ರೆ ಹೋಗುತ್ತೆ ಅಂತೀರಾ? ಗೊತ್ತಿಲ್ಲ ಗುರುಜಿ ನಂಗೆ. ಓಕೆ, ಇನ್ನೊಂದು ವಿಷಯಕ್ಕೆ ಬರ್ತೀನಿ. ಇವತ್ತನ್ನು ನೀವು ಕೇಳಿದ್ದೀರಾ ಅಂತ ಅನ್ಕೋತೀನಿ. ಈ ಪ್ರತಿ ತಿಂಗಳು ಆಗ್ತಕ್ಕಂತಹ ವಿಚಾರದಲ್ಲಿ ನೀವು ಅದನ್ನು ಕಂಡೀಷನಾಗಿ 3 ದಿನ ಅದಕ್ಕೆ ಅಂತ ಸಪ್ರೇಟಾಗಿ ಬಳಸಿದ್ದೀರಾ, ಅಥವಾ ಇಲ್ಲ ನಮ್ಗೆ ಅವಕಾಶ ಇಲ್ಲ, ಯಾರೂ ಮಾಡೋರಿಲ್ಲ, ನಾವೇ ಮಾಡ್ಕೋಬೇಕು, ಅದಕ್ಕೆ ನಾವು ಅದನ್ನು ಬಳಸಿಲ್ಲ ಅಂತೀರಾ ನಿಮ್ಮ ಪ್ರಕಾರ? ಇಲ್ಲ ಗುರುಜಿ, ನಾವು ಮಾಡ್ತೀವಿ ಆ ಥರ ಎಲ್ಲ. ಅಂದರೆ 3 ದಿನ ರಜಾ ತಗೋತೀರಾ? ತಗೋತೀವಿ. 3 ದಿನ ನೀಟಾಗಿ ನಾವು ಲಿಂಗಾಯ್ತು ಗುರುಜಿ, ಅದರಲ್ಲೆಲ್ಲ ಕಟ್ಟುನಿಟ್ಟಾಗಿ ಮಾಡ್ತೀವಿ. ತುಂಬ ಸಂತೋಷ. ನಿಮ್ಮ ಮಗಳಿಗೂ ಈ ಅಭ್ಯಾಸ ಇದೆಯಾ? ಅವ್ಳಿಗೆ ಒಂದ್ ಸ್ವಲ್ಪ, ಅವ್ಳಿಗೆ ಗೊತ್ತೇ ಆಗಲ್ಲ, ಅವರೆಲ್ಲ ಇದ್ ಮಾಡ್ತಾಳೆ ಗುರುಜಿ, ಹೇಳಲ್ಲ ಅವಳು. ಒಂದ್ ಸ್ವಲ್ಪ ನಮ್ಗೆ ಗೊತ್ತೇ ಆಗಲ್ಲ. ಈಗ ನೋಡಿ, ನಿಮ್ಮ ಮಗಳಿಗೆ ಆಗಿರ್ತಕ್ಕಂತಹ ವಿಚಾರ ಏನಪ್ಪ ಅಂದರೆ, ನಿಜವಾಗಲೂ ಒಂದು ಅಂದರೆ ಮೋಷನ್ಗೆ ಹೋಗಿ ಬರ್ತಕ್ಕಂತಹ ಒಂದು ಸಂದರ್ಭವನ್ನು ಗಮನಿಸ್ಕೊಂಡ್ರೆ ಎಷ್ಟೊಂದು ಕಷ್ಟ ಇದೆ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗಿದೆಯಾ? ನನ್ನ ಮಗಳು ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ಅಲ್ಲ, ಅರ್ಥ ಆಗಿದೆಯಾ? ಗೊತ್ತಾಗಿದೆಯಾ ಇಲ್ವಾ? ಗೊತ್ತಾಗಿಲ್ಲ ಗುರುಜಿ ನಂಗೆ. ಯಾಕೆ ಅಂದರೆ ಅವಳು ದಿನಕ್ಕೆ ಹೋಗ್ತಕ್ಕಂಥದ್ದು ಒಂದು ಸಲ ಹೋಗೋದ, ಯಾವಾಗಂದ್ರೆ ಹೋಗೋದ, ಅಥವಾ ತಡವಾಗಿ ಹೋಗೋದ, ಈ ವಿಚಾರದಲ್ಲಿ ಯಾವ್ದು ಗೊತ್ತು ನಿಮಗೆ? ಗೊತ್ತಿಲ್ಲ ಗುರುಜಿ. ಮತ್ತೆ ಮಗಳು ನೋಡೋದೇ ಇಲ್ವಾ ನೀವು? ಮಲಗ್ತಾಳೆ ಯಾವಾಗ, ಹೇಳ್ತಾಳೆ? ಅವಳು ಆಫೀಸಿಗೆ ಹೋಗ್ತಾಳಲ್ಲ ಗುರುಜಿ, ಆಫೀಸಿಗೆ ಹೋಗ್ತಾಳೆ. ಬೆಳಗ್ಗೆ ಒಂದ್ ಟೈಮ್ ನೋಡಿರ್ತೀನಿ, 8 ಗಂಟೆಗೆ ಹೋದ್ರೆ ಸಂಜೆ 8 ಗಂಟೆಗೆ ಬರೋದು. ಬೆಳಿಗ್ಗೆ ನೀವು ಹೇಳಿಸ್ತೀರಾ, ಅವಳು ಹೇಳ್ತಾಳಾ? ನಾನ್ ಫಸ್ಟ್ ಎದ್ದಿರ್ತೀನಿ. ಓಕೆ. ಅಲ್ಲಲ್ಲ, ನಿಮ್ಮ ಮಗಳನ್ನ ನೀವು ಹೇಳಿಸ್ಬೇಕಾ, ಅವಳೇ ಹೇಳ್ತಾಳಾ ಅಂದೆ? ಅವಳೇ ಹೇಳ್ತಾಳೆ. ಎಷ್ಟೊತ್ತಿಗೆ? ಅವಳು ಆಫೀಸಿಗೆ 8:30 ಅಂದ್ರೆ 7 ಗಂಟೆಗೆ ಎದ್ದು ಹೇಳ್ತಾಳೆ. ಸ್ವಲ್ಪ ಬೆವರು ಜಾಸ್ತಿ ಇದೆ, ಸ್ವಲ್ಪ ಬೆವರು ಬರ್ತಾ ಇರುತ್ತೆ, ಹೌದಲ್ಲ? ಬೆವರು ಜಾಸ್ತಿ ಇದೆ. ಅಲ್ಲ, ಬೆವರು ಇದೆ ಅಂತ ಗೊತ್ತಿದೆಯಲ್ವಾ? ಈಗ ಬೆವರು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕೆಲವರು ಫ್ಯಾನ್ ಹಾಕಿದ್ರು ಹಿಂಗೆ ಅನ್ಕೋತಾ ಇರ್ತಾರೆ, ಇಲ್ಲ ಫ್ಯಾನ್ ಹಾಕು ಅಂತಾರೆ. ಈ ಬೆವರು ಅಂತಕ್ಕಂಥದ್ದು ನಾವು ಒಂದೇ ತಿಳ್ಕೊಂಡಿರೋದು, ಮೋಷನ್ಗೆ ಹೋಗ್ತಕ್ಕಂಥ ಭಾಗ ಒಂದೇನೇ ಅಂದ್ಕೊಂಡಿದ್ದೀವಲ್ಲ, ಇದೇ ತಪ್ಪಾಗಿರೋದು. ಅಲ್ಲಿ ಕ್ಲೀನಾಗಿ ಹೋಗಲಿಲ್ಲ ಅಂದರೆ ಬೆವರಿನ ಮೂಲಕ ಬರುತ್ತದು. ನಿಮ್ಗೆ ಅರ್ಥ ಆಯ್ತಾ? ಗೊತ್ತಾಯ್ತು ಗುರುಜಿ. ಯಾರೇ ಆಗ್ಲಮ್ಮ, ಕೆಲವು ಸುಮ್ಮನೆ ಮುಂದೆ ಪಾಸ್ ಆಗ್ಬಿಟ್ರೆ ಏನಪ್ಪ ಇದು ಸ್ನಾನ ಮಾಡಿಲ್ವಾ ಅಂತಾರೆ. ಈ ಸೆಕ್ಷನ್ ಅವರೇ, ಈ ಸೆಕ್ಷನ್ ಅವರೇ. ಇಲ್ಲಿ ದಾಂಪತ್ಯದಲ್ಲಿ ಹೆಂಗ್ ಹೊಡ್ತಾ ಬೀಳುತ್ತೆ ಅಂದರೆ, ಏನು ಸೆಂಟ್ ಹಾಕೊಂಡ್ರು ವರ್ಕ್ ಆಗಲ್ಲ. ಈಗ ಮಾಡಿ ಸರ್ ಮಾಡಿ, ಈ ಶಾಸ್ತ್ರಗಳು ಕರಿತೀನಿ ಇವಾಗ, ಸರ್ ಮಾಡಿ ಇವಾಗ. ಈ ಗಬ್ಬು ವಾಸನೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ದಯವಿಟ್ಟು ಹೆಣ್ಣಿಗಾಗಲಿ ಗಂಡಾಗಲಿ ಇದಿದ್ದಾಗ ದಾಂಪತ್ಯ ಚೆನ್ನಾಗಿರೋಕ್ಕಾಗತ್ತಾ? ನಂಬರ್ 1, ಬಾಯಿಂದ ಬರ್ತಕ್ಕಂಥ ದುರ್ವಾಸನೆ. ನಂಬರ್ 2, ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಬೆವರಿನ ಮೂಲಕ ಇರತಕ್ಕಂಥ ದುರ್ವಾಸನೆ. ಯಾರಮ್ಮ ತಡ್ಕೊಳಕ್ಕಾಗತ್ತೆ? ಅವ್ರಿಗೆ ಬೇಜಾರಾಗತ್ತೆ, ಅವರ ದೇಹದ ಬಗ್ಗೆ ಅವ್ರಿಗೆ ಬೇಜಾರಾಗತ್ತೆ. ಇದಕ್ಕೆ ರಿಪೇರಿ ಏನು? 24 ವರ್ಷ ಪೂರ್ತಿ ಕೇಳಿಸ್ಕೊಳ್ಳಿ, 24 ವರ್ಷ ಮಗಳನ್ನು ಮನೆಯಲ್ಲಿ ಬೆಳೆಸಿದ್ದಾರೆ. ಆದರೆ ನನ್ನ ಮಗಳ ಸ್ಥಿತಿ, ದೇಹ ಸ್ಥಿತಿ ಹೇಗಿದೆ? ಬೆವರು ಬರಬೇಕಾ? ಕೆಲವರು ಅದನ್ನು ಹೇಳ್ತಾರೆ, ಬೆವರು ಏನು ಮಾಡೋಕ್ಕಾಗತ್ತೆ? ಕೆಲವರು ನಮಗೆ ಹೀಟು ಶರೀರ, ಇದು ಕತೆ ಹೇಳ್ಕೊಂಡ್ಬಿಡ್ತಾರೆ. ಒಬ್ರಿಗೆ ಶೀತ, ಒಬ್ರಿಗೆ ಹೀಟು, ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಅದು ಸುಳ್ಳದು. ಯಾರಿಗೂ ಶೀತ ಶರೀರ ಅಲ್ಲ, ಯಾರಿಗೂ ಉಷ್ಣ ಶರೀರ ಅಲ್ಲ. ನಿಮ್ಮ ಒಂದು ಕಲ್ಪನೆ, ನಿಮ್ಮ ಒಂದು ಹೇಳ್ಬೇಕಂದ್ರೆ ಸೋಮಾರಿತನ ಅದು. ಅದಕ್ಕೊಂದು ಹೆಸರಿಟ್ಬಿಡೋದು ಅಷ್ಟೇ. ಅಮ್ಮ, ದೇವರು ಈ ಸೆಕ್ಷನ್ನವರು, ಶೀತದವ್ರು ಈ ಕಡೆ ಬನ್ನಿ, ಉಷ್ಣನವ್ರು ಈ ಕಡೆ ಬನ್ನಿ ಅಂತ ಏನಾದ್ರು ಕಳಿಸ್ತಾನ? ಇಲ್ಲ ಅಲ್ಲ. ಮತ್ತು ಯಾಕೆ ಕತೆ? ನಿಮಗೆ ಈಗ ವಿಷಯ ತಿಳ್ಕೊಂಡಿಂದ ಖುಷಿ ಆಯ್ತಾ, ಬೇಜಾರಾಯ್ತಾ? ಖುಷಿ ಆಯ್ತು ಗುರುಜಿ. ನಮ್ಗೆ ಗೊತ್ತಿರಲ್ಲ, ನೀವು ಹೇಳಿದ್ ಕೇಳ್ತೀವಿ. ಯಾಕೆ ಅಂದರೆ ದಾಂಪತ್ಯ ಸುಖವನ್ನು ಅನುಭವಿಸೋದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ. ಮದುವೆ ಅನ್ನೋದು ಖುಷಿ ಇರಲ್ಲ, ಮದುವೆ ಮಾಡಿಕೊಂಡು ಚೆನ್ನಾಗಿರೋಕ್ಕಾಗಲ್ಲ, ಮತ್ತು ನೆಮ್ಮದಿಯಾಗಂತೂ ಯಾವ ಕಾರಣಕ್ಕೂ ಆಗಲ್ಲ. ಹೆಜ್ಜೆ ಇಟ್ಕೊಂಡು ಹೋದರೆ ಅಲ್ಲೇ ಕುಸ್ತೋಗ್ಬಿಡ್ಲ ಅನ್ನುವಷ್ಟು ಸುಸ್ತಾಗ್ತಾ ಇರ್ತದೆ. ತೊಡೆಯ ಭಾಗ
ಕಾಲಿನ ಭಾಗ ತುಂಬ ಹಿಂಸೆ ಅನುಭವಿಸ್ಬೇಕಾಗತ್ತೆ, ಅನುಭವಿಸ್ತಾ ಇದ್ದಾಳೆ ಆಲ್ರೆಡಿ ಹುಡುಗಿ. ನೀವು ಆ ಹುಡುಗಿಗೆ ಲೈಫ್ ಏನು ಕೊಡ್ತೀರಪ್ಪ ಹೇಳಿ? ಕೆಲಸಕ್ಕೆ ಕಳಿಸ್ಬೋದು, ಓದಿರ್ಬೋದು, ಆದರೆ ದೇಹ ಸೋಲ್ತಾ ಇದೆ. ಇವತ್ತಿಂದಲ್ಲ, ಮಗುವಿಂದನೂ ಕೂಡ ಸೋತ್ಕೊಂಡಿದೆ, ಅದು ನಿಮ್ಗೆ ಗೊತ್ತಿಲ್ಲ. ತೊಟ್ಟಲ್ಲಿ ಮಲಗಿರ್ತಕ್ಕಂಥ ಮಗು 2 ಕಾಲನ್ನ ನೀಟಾಗಿ ನೀಡೋದೇ ಇಲ್ಲ ನನ್ನ ಮಗು. ಒಂದು ಮಗು ಒಂದು ಕಾಲನ್ನ ಹಿಂಗೆ ಹೇಳ್ಕೊಳುತ್ತೆ, ತಿಳ್ಕೊಬೇಕು ಮಗುನಲ್ಲಿ ಕಾಲಲ್ಲಿ ಶಕ್ತಿ ಇಲ್ಲ ಅಂತ. ಅಯ್ಯೋ ಮಗು ಅಲ್ವಾ, ಒದ್ದಾಡ್ತದೆ ಅಲ್ವಾ ಅಂತ ಕಂಟಿನ್ಯೂ ಹಂಗೆ ಮಾಡ್ಕೊಂಡು ಮಗು ಹಂಗೆ ಬೆಳೆಸ್ಬಿಡ್ತಾರೆ. ಈಗ ರಿಪೇರಿ ಎಲ್ಲಿ ಇದಕ್ಕೆ ಅಮ್ಮ? ಮದ್ವೆಗೆ ಏನಾದ್ರು ತೊಂದರೆ ಆಗುತ್ತಾ ಗುರುಜಿ? ತೊಂದರೆ ಆಗತ್ತಲ್ಲ, ತೊಂದರೆ ಆಗೋಗಿದೆ. ಅಂದರೆ ನೀವು ಹೇಳಿದ್ರೆ ಮದುವೆ ಮಾಡ್ಕೋಬಹುದೇನೋ, ನಿಮ್ಮ ಬಲವಂತಕ್ಕೆ ಮಾಡ್ಕೋಬಹುದೇನೋ ಹಾಗಂತ ಹೆದರ್ಕೊಳ್ಳೋದಲ್ಲ, ಯೋಚನೆ ಮಾಡೋದಲ್ಲ. ಈಗ ಅವ್ರ ಆರೋಗ್ಯ ಸರಿ ಮಾಡಬೇಕು ಅಂತೀರಾ, ಹಿಂಗೆ ಮದುವೆ ಮಾಡಿ ಕಳಿಸ್ಬೇಕು ಅಂತೀರಾ? ಇಲ್ಲ, ಸರಿ ಮಾಡಬೇಕು ಗುರುಜಿ. ಮದುವೆ ಪರವಾಗಿಲ್ಲ, ಇನ್ನೊಂದು ವರ್ಷ ತಡ ಆಗಲಿ. ಮೊದಲು ನಿಮ್ಮ ಮಗಳು ಮೂಲಾ ನಕ್ಷತ್ರ ಕೊಟ್ಟಿದ್ದ ಕೆಲಸ ಕಾರಣ ಏನು? ಇದಕ್ಕೆ ನಿಮ್ಮ ಯಜಮಾನರ ಮನೆಯಲ್ಲಿ ಹೆಂಗಸರು, ಮದುವೆ ಮಾಡ್ಕೊಂಡಿರೋ ಹೆಂಗಸರುಗಳು ಎಷ್ಟು ನೆಮ್ಮದಿ ಆರೋಗ್ಯವಾಗಿದ್ದರು, ಎಷ್ಟು ಬೇಜಾರು ಅನುಭವಿಸಿದ್ದಾರೆ, ಎಷ್ಟು ಕಷ್ಟ ಅನುಭವಿಸಿದ್ದಾರೆ, ಸ್ವಲ್ಪ ನೀವು ಗಮನಿಸಿದ್ದೀರಾ ನಿಮ್ಮ ಯಜಮಾನರ ಮನೆ ಕಡೆ? ಅಯ್ಯೋ ತುಂಬಾ ಕಷ್ಟ, ನಮ್ಮ ಅತ್ತೆನೇ ತುಂಬಾ ಕಷ್ಟ ಬಿದ್ದಿದ್ದಾರೆ ಗುರುಜಿ. ಅಂದ ಮೇಲೆ ಹೆಂಗಸರು ನೆಮ್ಮದಿಯಾಗಿಲ್ಲ ಅನ್ನೋ ವಂಶದಲ್ಲಿ ಹುಟ್ಟುತ್ತೆ ಮೂಲಾ ನಕ್ಷತ್ರದ ಮಗು. ಹೌದು ಗುರುಜಿ. ನೋಡಿ, ತಿಳ್ಕೊತಾ ಹೋದರೆ 3 ತಿಂಗಳಾಗತ್ತೆ ನಿಮ್ಮ ಮಗಳು ಒಂದೇ ವಿಷಯ ಹೇಳಿದ್ರೆ, ಅಂದರೆ ಒಂದು ನಕ್ಷತ್ರದ ವಿಷಯ ಹೇಳಿದ್ರೆ. ಅಂದರೆ ಮೂಲಾ ನಕ್ಷತ್ರ ಹುಟ್ಟಿದವರೆಲ್ಲ ಒಂದೇ ಥರ ಇರ್ತಾರೆ ಅಂತ ಅಂದ್ಕೊಳ್ಳೋದು ದಯವಿಟ್ಟು ತಪ್ಪು. ಕೆಲವು ಇದೊಂದು ಸಮಸ್ಯೆ ಇದೆ, ನಾವು ಮೂಲಾ ನಕ್ಷತ್ರ ಇಲ್ವಾ, ನಾವು ಚೆನ್ನಾಗಿಲ್ವಾ? ಅಲ್ಲ, ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ತಿಳ್ಕೊಂಡವರು ಪರಿವರ್ತನೆ ಮಾಡ್ಕೊಂಡಿರ್ತಾರೆ. ಸೋಮಾರಿತಂದರು ಏನಾಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಹೇಳ್ತಕ್ಕಂಥ ವಿಚಾರ ಹೇಳಿದ್ದು ಎಲ್ಲರಿಗೂ ಇರುತ್ತೆ, ತಪ್ಪು. ಕೃಷ್ಣ ಅನ್ನೋರೆಲ್ಲ ಮುಖ್ಯಮಂತ್ರಿ ಆಗಲ್ಲ. ಎಲ್ಲರಿಗೂ ಒಂದೇ ರೀತಿ ಶಾಸ್ತ್ರ ಹೇಳಿದ್ರೆ ಅದರಂಥ ಮೂರ್ಖತನದ ಶಾಸ್ತ್ರ ಇನ್ನೊಂದಿಲ್ಲ. ಒಂದು ಮನೆಯಲ್ಲಿರ್ತಕ್ಕಂಥ ಎಷ್ಟು ಮಂದಿಗೂ ಒಂದೊಂದು ರೀತಿ ಶಾಸ್ತ್ರ ಇರುತ್ತೆ, ಒಂದೇ ನಕ್ಷತ್ರ ಇದ್ರೂ ಕೂಡ. ಈ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನೀವೊಂದು ಕೆಲಸ ಮಾಡಿ, ನಿಮ್ಮ ಯಜಮಾನಿಗೆ ಇದೆಲ್ಲ ನಂಬಿಕೆ ಇದೆಯಮ್ಮ? ಇದೆ ಗುರುಜಿ. ಹಾಗಿದ್ಮೇಲೆ ಯಾಕೆ ಡಿಸೈಡ್ ಮಾಡಿ ಕೂತ್ಕೊಂಡು, ಯಾಕೆ ಅಂತಂದರೆ ಏನು ಮಾಡಬೇಕಂದ್ರೆ, ಮೊದಲು ಗಂಡ ಹೆಂಡತಿ ಇಬ್ಬರು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಯಾವ ಥರ ಹೋಗಿದ್ದೀರಾ ನೀವು? ಗಂಡ ಹೆಂಡತಿ ಇಬ್ಬರು ಜೊತೆಯಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದೆ? ಅವ್ರು ಬರಲ್ಲ ಗುರುಜಿ. ಇಲ್ಲಿ ಇರೋದು ಫಾರಿನ್ ಸ್ಟೈಲು. ಅದಕ್ಕೆ ಮೂಲಾ ನಕ್ಷತ್ರ ಹುಡುಗಿ ಬಂತು. ನಾನು ಅದೆಲ್ಲ ನಂಬಲ್ಲ, ನನಗೆ ಬೇಕಾಗಿಲ್ಲ, ಬೇಕಾದ್ರೆ ನೀನು ಮಾಡು. ಈ ಒತ್ತಡದಲ್ಲಿ ಇರ್ತಕ್ಕಂತಹ ಕುಟುಂಬದಲ್ಲಿ ಬರುತ್ತೆ ಬುದ್ಧಿ ಕಲಿಸೋಕ್ಕೆ. ಮಕ್ಕಳನ್ನ ನೋಡಿ ನೋಡಿ ಅನುಭವಿಸ್ಬೇಕು. ಏನಕ್ಕಪ್ಪ ಇಂಥ ಮಗಳು ಹುಟ್ಟಿದ್ಲು ಅಂತ. ಪಾಪ ಮಕ್ಕಳುಗಳದಲ್ಲ, ನಾನು ಏನು ತಿಳ್ಕೊಳ್ಳದೆ ಅನುಭವಿಸಿ ಮಗು ಮಾಡ್ಕೊಂಡೆ ಅಂತ ಅವತ್ತು ಬುದ್ಧಿ ಬಂದರೂ ಪ್ರಯೋಜನ ಇಲ್ಲ. ನೀವಂತೂ ಯಜಮಾನರ ಜೊತೆ ಜಗಳ ಮಾಡೋಕ್ಕೆ ಹೋಗ್ಬೇಡಿ, ಕೋಪ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ಮಟ್ಟಿಗೆ ಹಿಂಗೆ ಇದೇ ಪರಿಸ್ಥಿತಿ ಅಂತೇಳಿ ನಿಮ್ಮ ಯಜಮಾನರು ಬರಲಿಲ್ಲ ಅಂದರೆ ನೀವೇ ಒಂದು 5 ದಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಯತ್ನ ಮಾಡಿ, ಆಮೇಲೆ ನಿಮ್ಮ ಯಜಮಾನರು ಸ್ವಲ್ಪ ಪರವಾಗಿಲ್ಲ ನಡಿ ಹೋಗೋಣ ತಿಳ್ಕೊಳ್ಳೋಣ ಅನ್ನೋ ಆಸಕ್ತಿ ಬಂದರೆ, ಬಲವಂತ ಆದರೆ ಬೇಡ. ತಿಳ್ಕೊಳ್ಳೋಕೆ ಆಸಕ್ತಿ ಇದ್ದರೆ ಪ್ರಯತ್ನ ಮಾಡಿ, ಹೆದರ್ಕೋಬೇಡಿ, ಯೋಚನೆ ಮಾಡಬೇಡಿ. ಎಲ್ಲ ಕುಟುಂಬದಲ್ಲೂ ಒಂದೊಂದು ರೀತಿ ಸಮಸ್ಯೆಗಳಿರುತ್ತೆ, ಒಬ್ಬರೇ ಮಾತ್ರ ಅಂತ ಅಂದ್ಕೋಬೇಡಿ. ಖುಷಿಯಾಗಿರಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ದಾಕ್ಷಾಯಿಣಿ ಕರೆ ಮಾಡಿದ್ದಕ್ಕಾಗಿ. ಋತುಚಕ್ರವನ್ನ ಮುಂದೂಡಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದರ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಮತ್ತೊಬ್ರು ಕಾಲರ್ ಇದ್ದಾರೆ, ಶ್ರೀನಿವಾಸ ರಾವ್ ಅಂತ ಹೇಳಿ. ನಮಸ್ಕಾರ ಶ್ರೀನಿವಾಸ ರಾವ್. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಶ್ರೀನಿವಾಸ ರಾವ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗುರುಗಳೇ ತಿಳಿಸ್ತಾ ಇದ್ರಿ, ಒಂದು ರೀತಿ ಪ್ರಾಕೃತಿಕ ವಾತಾವರಣ ಇಲ್ಲದೆ ಬಂಧನದ ಬದುಕಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಜೊತೆಗೆ ಆಹಾರ ಸೇವನೆ, ಹಾಗೆ ನಾವು ಮಲಗುವಂತಹ ಕೋಣೆಯ ಅರ್ಥ ಯಾವ ರೀತಿಯಾಗಿ ಇರಬೇಕು, ಆ ವಾಸ್ತು ಬಗ್ಗೆನೇ ನಮಗೆ ಒಂದು ಪರಿಕಲ್ಪನೆ ಇಲ್ಲ ಅಂತ ಹೇಳಿ ಮುಂದುವರಿಸ್ತಾ ಹೋಗೋದಾದರೆ, ಇಲ್ಲಿ ನಾವು ಯಾರನ್ನೋ ಕೇಳಿ ಸರಿನಾ ತಪ್ಪಾ ಅನುಮಾನ ಯೋಚನೆ ಮಾಡೋದನ್ನು ಬಿಡಬೇಕು. ಮನೆ ನಾವೇ ಕಟ್ತೀವಿ, ಕೆಟ್ಟದ ಮೇಲೆ ಸಂಸಾರ ಕೂಡ ನಾವೇ ಮಾಡ್ತಿರ್ತೀವಿ. ಆದರೆ ಮನೆಗೆ ಹೋದ ಮೇಲೆ ನಮ್ಮದು ಯಾವ ರೀತಿಯಾಗಿ ಆರೋಗ್ಯ ಪರಿಸ್ಥಿತಿಯಲ್ಲಿ ಎಷ್ಟರ ಮಟ್ಟ ಸರಿ ಇದೆಯಾ ಅಂತ ತಿಳ್ಕೋಬೇಕು, ಅಲ್ವಾ? ಯಾರೋ ನೀವು ವಾಸ ಮಾಡೋ ಮನೆಗೆ ಹೋಗ್ಬಿಟ್ಟು ಇನ್ನೊಬ್ಬರ ಹತ್ರ ಹೋಗಿ ಶಾಸ್ತ್ರ ಕೇಳಿದ್ರೆ ನಿಮ್ಮ ಮನೇಲಿರೋ ಅರ್ಥ ಆಯಪ್ಪನಿಗೇನು ಗೊತ್ತು? ಗೊತ್ತಿಲ್ಲ. ಅನಾವಶ್ಯವಾಗಿ ದುಡ್ಡು ಕೊಡ್ತೀರಾ, ದುಡ್ಡು ಕಳ್ಕೊತೀರಾ. ಅವ ಏನೋ ಒಂದು ಪೂಜೆನೋ ಇನ್ನೊಂದೋ ಮಾಡೋದೋ ಅವನೇ ಮಾಡಿಸ್ತಾನೋ, ಇನ್ನೊಂದು ಕಡೆ ಹೇಳ್ತಾನೋ, ಅಲ್ಲೂ ಹೋಗುತ್ತೆ. ಇಲ್ಲಿ ವಿಷಯ ಇಷ್ಟೇ, ನಿಮ್ಮ ಕುಟುಂಬದ ವಿಷಯದಲ್ಲಿ ಮನೆ, ಮಗು, ಮದುವೆ, ಇವು 3 ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಷಯ. ಇದು ದೇವರದೆಲ್ಲ ತಪ್ಪು. ಮದುವೆ ನಾವೇ ಮಾಡ್ಕೊಳ್ಳೋದು, ಮಗುನೂ ನಾವೇ ಮಾಡ್ಕೊಳ್ಳೋದು,
ಮದುವೆನೂ ನಾವೇ ಮಾಡ್ಕೊಳ್ಳೋದು. ಈಗ ತಪ್ಪು ನಮ್ಮದ ದೇವ್ರದ, ನಮ್ದು. ಆದರೂ ನಾನು ದೇವರುಗಳನ್ನು ಬಿಟ್ಟಿಲ್ಲ. ಹೌದು. ನನಗೆ ಯಾಕಿಂತ ಹೆಂಡ್ತಿ, ನನಗೆ ಯಾಕಿಂತ ಮಗು, ನನಗೆ ಯಾಕಿಂತ ಮನೆ. ನೀವು ಅದೆಲ್ಲ ಮಾಡೋಕೆ ದೇವ್ರನ್ನ ಕೇಳೇ ಇಲ್ಲ. ದೇವ್ರು ಕೇಳೋಕ್ಕೆ ದೇವ್ರು ಮಾತಾಡಲ್ಲ. ಆದರೂ ದೇವ್ರನ್ನಂತೂ ಬಿಡಲ್ಲ. ಕರೆಕ್ಟಾಗಾದರೆ ನಾನೇ ಮಾಡಿದ್ದು, ದಾರಿ ತಪ್ಪದಾಗ ದೇವ್ರ ಮೇಲೆ ಹಾಕೋದು. ಈ ಒಂದು ಕೆಟ್ಟ ಅಭ್ಯಾಸ ನಮ್ಮಲ್ಲಿ ಹೋಗಬೇಕು. ಯಾಕೆಂದರೆ ಒಬ್ಬರ ಮೇಲೆ ಇನ್ನೊಬ್ಬರು ಹೇಳ್ಕೊಂಡು ಇನ್ನೊಬ್ಬರು ಕೈ ತೋರಿಸ್ಕೊಂಡೇ ನಾವು ಬದುಕ್ತಾ ಇರೋದು. ಇದಕ್ಕೆ ಮನಸ್ತಾಪದ ಜೀವನ ಅಂತ ಹೇಳ್ತಾರೆ. ಜೀವನ ಪರ್ಯಂತ ವೈರತ್ವ, ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗಲ್ಲ, ಒಬ್ಬರು ಹೇಳಿದ್ದು ಇನ್ನೊಬ್ರು ಕೇಳಿಸ್ಕೊಳ್ಳಲ್ಲ, ಒಬ್ರು ಇಷ್ಟಪಟ್ಟದ್ದು ಇನ್ನೊಬ್ರು ಇಷ್ಟಪಡಲ್ಲ. ಮನೆಗಳಲ್ಲಿ ಇದು ದೊಡ್ಡ ಸಮಸ್ಯೆಯಾಗಿ ನಾವು ಅನುಭವಿಸ್ತಾ ಇದ್ದೀವಿ. ಇದೇ ರೋಗದ ಮನೆ ಅಂತ ಹೇಳೋದು. ಒಬ್ಬರಿಗೆ ಒಬ್ಬರು ಅರ್ಥ ಆಗಲಿಲ್ಲ ಅಂದರೆ ಅದು ರೋಗದ ಮನೆ, ಅನಾರೋಗ್ಯವಾದ ಮನೆ. ಹೀಗಾಗಂತ ಆ ಮನೆಗೆ ಆ ಹೆಸರನ್ನ ಬಿಡೋದಕ್ಕೆ ನಮಗೆ ತುಂಬ ಶಾಪ ಬರುತ್ತೆ. ಯಾಕೆ ನಾವೇ ಮಾಡಿರೋ ಮನೆ ಅದು, ನಾವೇ ಕಟ್ಟಿಸಿರೋ ಮನೆ. ಅದಕ್ಕೆ ನಾವು ಮನೆ ಸರಿ ಇಲ್ಲ ಅಂತ ಹೇಳೋದು ತುಂಬ ನಾವೇ ಶಾಪಕ್ಕೆ ಸಿಕ್ಕಾಕೊಂಡಂಗಾಗತ್ತೆ. ಅದಕ್ಕೋಸ್ಕರವಾಗಿ ಮನೆಯನ್ನು ನಾವು ದೇವಾಲಯದ ರೀತಿಯಲ್ಲಿ, ಅಂದರೆ ಅಷ್ಟು ಖುಷಿ ಕೊಡ್ತಕ್ಕಂಥ ಮನೆಯನ್ನು ಕಟ್ಟಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಮೊದಲು ನಾವು ಬೇಜಾರಾದಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿಂದ ಮತ್ತೆ ಎಲ್ಲಿಗೆ ಬರ್ತೀವಿ? ಮನೆಗೆ ಬರ್ತೀವಿ. ಮನೆಗೆ ಬಂದಾಗ ಮತ್ತೆ ಬೇಜಾರು ಶುರು ಆಗತ್ತೆ. ಹಾಗಾದ್ಮೇಲೆ ದೇವಸ್ಥಾನದಲ್ಲೇ ಹೋಗಿ ಕಾಲ ಕಳೆಯೋಕ್ಕಾಗತ್ತಾ? ಅದಕ್ಕೇನು ಮಾಡೋದು? ಮನೆಯೇ ದೇವಾಲಯವನ್ನಾಗಿ ಮಾಡಿಕೊಳ್ಳಿ. ಹಂಗಂತ ಕಳಶ ಹಾಕ್ಬಿಟ್ಟು ಗೋಪುರ ಕಟ್ಟಿ ಅಂತಲ್ಲ ಅಲ್ವಾ? ಆದರೆ ಮನೆ ದೇವಾಲಯದ ರೀತಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ನಮಗೆ ಗೊತ್ತಾಗಿದೆಯಾ? ನಂಬರ್ 1. ಆ ರೀತಿ ಹೇಳ್ತಕ್ಕಂಥವ್ರು ಸಿಗ್ತಾರಾ? ನಂಬರ್ 2, ನಮ್ಮ ಕೈಲಿದೆಲ್ಲ ನಂಬಿಕೆ ತಾಳ್ಮೆ ಇದೆಯಾ? ಈ ರೀತಿಯಾದ ಪ್ರಶ್ನೆಗಳನ್ನ ನೀವೇ ಹಾಕ್ಕೋಬೇಕು. ತಾಳ್ಮೆಯಿಂದ ಜ್ಞಾನವಂತರ ಹತ್ರ ವ್ಯವಹಾರ ಮಾಡಿದ್ರೆ ಎಲ್ಲ ಡಾಕ್ಟ್ರು ಒಂದೇ ಥರ ಹೇಳ್ಕೋಬಾರ್ದು, ಎಲ್ಲ ಪೂಜೆ ಮಾಡೋರು ಒಂದೇ ಥರ ಹೇಳ್ಕೋಬಾರ್ದು, ಎಲ್ಲ ಶಾಸ್ತ್ರ ಹೇಳೋರು ಒಂದೇ ಥರ ಹೇಳ್ಕೋಬಾರ್ದು. ಅವರವರದೇ ಆದ ವಿವಿಧ್ಯವಾದ ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾದ ವಿಷಯ ತಿಳ್ಕೊಂಡಿರ್ತಾರೆ, ಅದನ್ನು ನೀವು ಫಸ್ಟ್ ಗಮನಿಸಬೇಕು. ಇವರಿಂದ ಏನು ಪರಿಣಿತಿ ಹೊಂದಿದ್ದಾರೆ, ಇವರು ಯಾವುದರಲ್ಲಿ ವಿಶೇಷವಾಗಿದ್ದಾರೆ, ಅದಷ್ಟೇ ಪಡ್ಕೋಬೇಕು. ನಾವು ಎಲ್ಲ ಒಂದೇ, ಶಾಸ್ತ್ರ ಕೇಳೋದು ಒಂದೇ ನಮ್ಗೆ ಗೊತ್ತಿರೋದು. ಅವ್ರು ಏನಾಗವ್ರೋ, ಏನು ಕಲ್ತವ್ರೋ, ಏನು ತಿಳ್ಕೊಂಡಿದ್ದಾರೋ ಏನೂ ಬೇಡ. ಈ ರೀತಿಯಾಗಿ ಅಡ್ಡದಾರಿ ಹಿಡಿತಕ್ಕಂಥ ವಿಚಾರವನ್ನು ಬಿಟ್ಟು ಇನ್ನು ಮುಂದೆ ಆದರೂ ನಿಮ್ಮ ಮನೆಗಳಲ್ಲಿರ್ತಕ್ಕಂತಹ ಅಟ್ಯಾಚ್ ಮಾಸ್ಟರ್ ಬೆಡ್ರೂಮ್ ಇದ್ದ ಮೇಲೆ ದಾಂಪತ್ಯ ಎಷ್ಟು ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ಗಮನಿಸ್ಕೊಳ್ಳಿ. ನಿಮ್ಗೆ ಅರ್ಥ ಆಗತ್ತೆ. ಅಲ್ಲ, ಈ ಮೂಲೆಯಲ್ಲಿ ಅದಿರಬೇಕಲ್ವಾ? ಇಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಮ್ಮ. ಈಶಾನ್ಯದಲ್ಲಿ ಸಂಪಿರಬೇಕು ಅಂತ ಹೇಳ್ತಾರೆ. 4 ಮೂಲೆಯಲ್ಲೂ ಎಲ್ಲ ಕಡೆಗೂ ನೀರಿದ್ದೇ ಇರುತ್ತೆ. ಅಡುಗೆ ಮನೆಯಲ್ಲಿ ಒಂದು ಶಿಂಕ್ ಇರುತ್ತೆ, ನೀರು ಬಂತಲ್ಲ. ಅಟ್ಯಾಚ್ ಬಾತ್ರೂಮ್ ಅಂದಮೇಲೆ ಅಲ್ಲಿ ನಲ್ಲಿ ಇದ್ದೇ ಇರುತ್ತೆ, ಅಲ್ಲಿ ಬಂತಲ್ಲ. ವಾಯುದಲ್ಲಿ ಇರಲೇಬೇಕು ಬಾತ್ರೂಮ್ ಅಂತ ಮಾಡ್ತಾರೆ, ಅಲ್ಲಿ ಬಂತಲ್ಲ. ಈಶಾನ್ಯದಲ್ಲಿ ನಲ್ಲಿ ಇದ್ದೇ ಇರ್ತದೆ, ಅಲ್ಲಿರಬೇಕು ಅಂತ ಬಂತಲ್ಲ. ಮನೆ ತುಂಬ ನೀರಿಟ್ಕೊಂಡ್ಮೇಲೆ ಈಶಾನ್ಯದಲ್ಲಿ ಮಾತ್ರ ಹೆಂಗೆ ಅಂತ ಹೇಳ್ತೀರಾ? ಎಲೆಕ್ಟ್ರಿಕ್ಕು ಮನೆ ಸುತ್ತ ಬಂದಿರ್ತದೆ, ವಾಟರ್ ಲೈನು ಮನೆ ಸುತ್ತ ಬಂದಿರ್ತದೆ ಅಲ್ವಾ? ಆದರೆ ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದೆಲ್ಲ ವಾಸ್ತು ಪ್ರಕಾರ ಅಂತಕ್ಕಂಥ ವಿಚಾರ ಅಲ್ಲ. ನಾವು ದೇಹದಲ್ಲಿ ಹೃದಯಕ್ಕೆ ಬೇಕಾಗಿರತಕ್ಕಂಥದ್ದು ಯಾವ ರೀತಿಯಲ್ಲಿ ರಕ್ತ ಚಲನೆ ಆಗಬೇಕು, ಇದೆಲ್ಲವೂ ಹೇಗೆ ನಾವು ತಿಳ್ಕೋಬೇಕಾಗತ್ತೋ ಹಾಗೆ ಮನೆಯಲ್ಲಿ ಕೂಡ ಕರೆಂಟ್ ವೈರು ಯಾವ ಭಾಗದಲ್ಲಿ ಬಂದು ಎಲ್ಲಿ ಎಂಡಾಗಬೇಕು, ನೀರರಿತಕ್ಕಂತಹ ಕೊಳವೆ ಪೈಪು ಎಲ್ಲಿಂದ ಪ್ರಾರಂಭ ಆಗಬೇಕು, ಎಲ್ಲಿಗೆ ಎಂಡ ಆಗಬೇಕು, ಇವೆಲ್ಲವನ್ನು ನಾವು ನಮ್ಮ ದೇಹದಲ್ಲಿ ನರನಾಡಿಗಳು ವ್ಯತ್ಯಾಸ ಆದಾಗ ಮೈನೋ ಬರ್ತಾ ಇಲ್ವಾ? ಹಾಗೆ ನಮ್ಮ ಮನೆಯಲ್ಲಿ ಹೋಗ್ತಕ್ಕಂತಹ ಕೆಲ ಪೈಪ್ಗಳು ಯಾವ್ಯಾವುದು ಮಾಡಿಸ್ತಿರೋ ನೀವು, ಅವೆಲ್ಲವೂ ಕೆಲವು ಕ್ರಮಬದ್ಧವಾಗಿ ಹೋಗಬೇಕು. ನಾವು ನೋಡೋದು ಒಂದೇ, ವಾಸ್ತು ಅಂದರೆ ಏನು ಅಂದರೆ ಈ ಮೂಲೆಯಲ್ಲಿ ಇದ್ದಿದ್ದರೆ ಸರಿ. ಇದಿಷ್ಟು ವಾಸ್ತು ಅಂತ ಹೇಳೋದು ಅವೈಜ್ಞಾನಿಕವಾದ ಅಜ್ಞಾನತ್ವದ ನಡೆ. ಇದು ಆ ರೀತಿ ಆಗುವ ಹಾಗಿಲ್ಲ. ಜ್ಞಾನತ್ವದಲ್ಲೇ ಪ್ರತಿಯೊಂದು ಗಮನಿಸ್ಕೊಂಡಾಗ ನಾವು ನೆಮ್ಮದಿಯಾಗಿರ್ಬೋದು, ಮನೇಲಿರೋ ನೆಮ್ಮದಿಯಾಗಿರ್ತಾರೆ. ಇಷ್ಟು ವಿಚಾರವನ್ನು ಗಮನಿಸ್ಕೊಳ್ತಕ್ಕಂತಹ ಒಂದು ವಿಚಾರದಲ್ಲಿ ಈಗ ನಾವು ಇರೋ ಚಿಕ್ಕ ಸೈಟಲ್ಲಿ ಕಟ್ಟಿರೋ ಮನೆಯಲ್ಲಿ ಬೆಡ್ರೂಮ್ ಬೇಡ ಅಂತಾನೋ ಅಥವಾ ಬಾತ್ರೂಮ್ ಬೇಡ ಅಂತಾನೋ ನಾವು ಇರೋಕ್ಕಾಗತ್ತಾ? ಪ್ರಶ್ನೆ ಬರುತ್ತೆ. ಮಾಡ್ಕೊಳ್ಳಿ, ಬೇಡ ಅಂತಲ್ಲ, ಹೇಗಿರಬೇಕು ಅಂತ ತಿಳ್ಕೊಳ್ಳಿ. ಅದನ್ನು ತೋರಿಸೋಣ, ಸಮಯ ಬಂದಾಗ ತೋರಿಸಿದ್ದೀನಿ ಎಷ್ಟೋ ಸಲ, ಆದರೆ ಇನ್ನೊಮ್ಮೆ ಬೇಕಾದ್ರೆ ಜ್ಞಾಪಕ ಮಾಡೋಣ. ಯಾವ ರೀತಿ ಇರಬೇಕು, ಒಂದಕ್ಕೊಂದು ಅಂಟ್ಕೊಂಡಿರಬಾರ್ದು. ಆ ಬಿಲ್ಡಿಂಗಿಗೂ ಆ ಬಾತ್ರೂಮ್ಗೂ ಬೆಡ್ರೂಮ್ಗೂ ಯಾವ ರೀತಿ ಕನೆಕ್ಷನ್ ಇರಬೇಕು
ಗಾಳಿ ಬೆಳಕು ಎಲ್ಲ ಕಡೆಯಿಂದ ಬರಬೇಕು. ಇದನ್ನು ನೀವು ತಿಳ್ಕೋಬೇಕು. ತಿಳ್ಕೊಳಕ್ಕೆ ಹೆಂಗೆ ಅಂದರೆ ನೋಡಿದ ಮೇಲೆ ತಿಳ್ಕೊಳಕ್ಕಾಗೋದು, ಇಲ್ಲ ಹೇಳಿದ ಮೇಲೆ ತಿಳ್ಕೊಳಕ್ಕಾಗೋದು, ಇಲ್ಲ ಮಾಡಿದ ಮೇಲೆ ತಿಳ್ಕೊಳಕ್ಕಾಗೋದು. ಇಲ್ಲ ಅಂದರೆ ಯೋಚನೆ ಮಾಡೋದನ್ನು ಮೊದಲು ಬಿಡಬೇಕು. ಯೋಚನೆ ಮಾಡೋದನ್ನು ಬಿಟ್ಟು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಸಿದ್ದೇಶ್ ಅಂತ ಹೇಳಿ. ನಮಸ್ಕಾರ ಸಿದ್ದೇಶ್. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ, ಗುರುಗಳಿದ್ದಾರೆ, ಮಾತನಾಡಿ. ನಮ್ಮ ಬಗ್ಗೆ ಏನೋ ಕೇಳಬೇಕಿತ್ತು ಮೇಡಮ್. ಅನುರಾಧ ನಕ್ಷತ್ರ. ಓಕೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಪ್ಪ. ಏನು ವಯಸ್ಸು ನಿಮಗೆ? ವಯಸ್ಸು 30 ಗುರುಜಿ. ಮದುವೆ ಆಯಿತಾ? ಮದುವೆ ಇಲ್ಲ ಗುರುಜಿ, ಮದುವೆ ಬಗ್ಗೆನೇ ಕೇಳಬೇಕಾಗಿತ್ತು. ಯಾಕೆ ಲವ್ ಮಾಡಕ್ಕೆ ಬರಲ್ವಾ? ಇಲ್ಲ ಗುರುಜಿ, ಲವ್ ಮಾಡಕ್ಕೆ ಬರಲ್ವಾ? ಲವ್ ಮ್ಯಾರೇಜ್ ಇಷ್ಟ ಇಲ್ಲ. ಅಲ್ಲ, ಲವ್ ಮ್ಯಾರೇಜ್ ಇಷ್ಟ ಇಲ್ಲ ಗುರುಜಿ. ಅಣ್ಣ, ನಿನ್ಗೆ ಅದೇ ಆಗೋದಲ್ಲ, ಏನು ಮಾಡ್ತೀಯಾ? ಗುರುಜಿ, ನಿನ್ಗೆ ಆಗದೆ ಲವ್ ಮದುವೆ ಅಲ್ಲ, ಏನು ಮಾಡ್ತೀಯಾ ಅಂದೆ. ಲವ್ ಮದುವೆ ಆಗುತ್ತಾ? ಹಾಂ, ಯಾಕೆ ಡೌಟಾ? ಅಲ್ಲ ಗುರುಜಿ, ನನಗೆ ಮದುವೆ ಇದು ಲವ್ ಮ್ಯಾರೇಜ್ ಇಷ್ಟ ಇಲ್ಲ, ಅದಕ್ಕೆ ಕೇಳಿದೆ. ಅಲ್ಲ, ನಿನಗೆ ಇಷ್ಟ ಇಲ್ಲದಂಗೆ ಆಗಬೇಕು ಅಂತ ಏನಿಲ್ವಲ್ಲ. ಮದುವೆ ಆಗ್ಬೇಕು, ಹೆಂಗೋ ಆಗತ್ತೆ. ಅದು ಯಾಕೆ ಇಷ್ಟ ಇರಬೇಕು, ಇಷ್ಟ ಇರಬಾರ್ದು ಅಂದರೆ ಒಂದು ತಿಳ್ಕೊ. ಲವ್ ತಪ್ಪು ಅಂತೀಯ ನಿನ್ನ ಪ್ರಕಾರ? ಅಲ್ಲ, ಲವ್ ಕರೆಕ್ಟ್ ಗುರುಜಿ. ಮತ್ತೆ ಯಾಕೆ ಹೆದರ್ಕೊಳ್ಳೋದು? ಯಾಕೆ ಹೇಳ್ತೀನಿ ಅಂತ ವಿಷಯನ ಹೇಳೋಣ. ಯಾವ ವಾರ ಹುಟ್ಟಿದ್ದು ನೀನು? ನಾವು ಶುಕ್ರವಾರ ಗುರುಜಿ. ಓಕೆ. ಏನು ಓದಿದ್ಯಾ ಅಣ್ಣ? ನಮ್ದು BCom ಆಗಿದೆ ಗುರುಜಿ. ಈಗ ಮದುವೆ ವಿಷಯನೇ ಕೇಳಬೇಕು ಅಂತ ಮಾಡಿರೋದಾ? ಹೌದು ಗುರುಜಿ. ಓಕೆ. ನಿನ್ನ ಸಿಸ್ಟಮ್ ಚೆನ್ನಾಗಿದೆಯಾ? ಅಂದರೆ ದಿನಚರಿ, ಮಲಗೋದು, ಊಟ ಮಾಡೋದು? ಹಾಂ, ಚೆನ್ನಾಗಿದೆ. ಓಕೆ. ಸೊ ನಿನಗೆ ಕೋಪನ ಬೇಜಾರ, ಎರಡರಲ್ಲಿ ಯಾವ್ದು ಜಾಸ್ತಿ? ಸ್ವಲ್ಪ ಕೋಪ ಇದೆ ಗುರುಜಿ. ಬೇಜಾರಿಲ್ಲ? ಬೇಜಾರಿಲ್ಲ. ಓಕೆ. ಸ್ವಲ್ಪ ಕೋಪ ಏನಕ್ಕೆ ಬರೋದು? ಯಾರ ಮೇಲೆ? ಅಪ್ಪನ ಮೇಲೆ, ಅಪ್ಪನ ಮೇಲೆ, ಪ್ರಪಂಚದ ಮೇಲೆ, ಎಜುಕೇಷನ್ ಮೇಲೆ, ಮದುವೆ ಮೇಲೆ, ಯಾವ್ದು ಮೇಲೆ ಕೋಪ ಬರುತ್ತೆ? ಅದು ಹೇಳಕ್ಕಾಗಲ್ಲ ಗುರುಜಿ, ಆ ಟೈಮ್ನಾಗ ಏನು ಕೋಪ ಬರುತ್ತೆ ಅಂತ. ಬಟ್ ಕೋಪ ಬೇಕಾ ಬೇಡವಾ ಮನುಷ್ಯನಿಗೆ? ಬೇಡ ಗುರುಜಿ. ಓಕೆ. ಇದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅನಿಸಿದ್ಯಾ? ಕೋಪ ಇಲ್ದಂಗೆ ಬದುಕಬೇಕು ಅಂತ ಅನಿಸಿದ್ಯಾ? ಅಯ್ಯೋ, ಮನುಷ್ಯ ಆದಮೇಲೆ ಇರುತ್ತೆ ಅನ್ಕೋತೀಯ ಅಣ್ಣ? ಸ್ವಲ್ಪ ಇರಬೇಕು ಗುರುಜಿ ಕೋಪ. ಇರಬೇಕು ಅಲ್ಲ? ಹೌದು, ಸ್ವಲ್ಪ ಇರಬೇಕು. ಹೃದಯ ನಮ್ಮದೇ ತಾನೇ? ಹೌದು. ಹಾಂ. ಯಾಕೆ ಅಂದರೆ ಹೃದಯಕ್ಕೂ ಕೋಪಕ್ಕೂ ಸಂಬಂಧ ಇಲ್ಲ. ಹೌದು. ಇವತ್ತು ನೋಡ್ತಾ ಇದೆಯಾ ಅಣ್ಣ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಲ್ಲೆಂಗೆ ಮುದುರ್ಕೋತಾ ಇದ್ದಾರೆ ಸುಸ್ತಾಗಿ, ಹೌದಾ? ಹೌದು. ಹಾಂ. ಇದಕ್ಕೆ ಪ್ರಪಂಚದಲ್ಲಿ ಎಲ್ಲೂ ಔಷಧ ಇಲ್ಲ. ನಮ್ಮ ಕೋಪವನ್ನು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಮಾತ್ರ ಹೃದಯ ನಮ್ಮದು. ಕೋಪ ಯಾರು ಮಾಡ್ತಿರ್ತಾರೆ, ಹೃದಯ ಅವರದಲ್ಲ. ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ. ಆಂಬುಲೆನ್ಸ್ ಮನೆ ಪಕ್ಕದಲ್ಲಿ ನಿಲ್ಸ್ಕೊಂಡಿರ್ಬೇಕು, ಅರ್ಧ ರಾತ್ರಿ ಆದರೂ ಕರ್ಕೊಂಡು ಹೋಗಬೇಕು. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಮೆಡಿಷನ್ನಿಂದ ಹೃದಯಾಘಾತವನ್ನು ನಿಲ್ಲಿಸಲಿಕ್ಕೆ ಪ್ರಪಂಚದಲ್ಲಿ ಯಾರಿಂದನೂ ಆಗಲ್ಲ. ಹೃದಯಾಘಾತವನ್ನು ನಿಲ್ಲಿಸುವುದಕ್ಕೆ ನಿಮ್ಮ ಪ್ರಯತ್ನವೇ ಆಗಬೇಕು. ನೀವು ಕೋಪವನ್ನು ಕಡಿಮೆ ಮಾಡ್ಕೋಬೇಕು. ಮಕ್ಕಳಿಗೆ ಕೋಪ ಕಮ್ಮಿ ಮಾಡಬೇಕು. ಆಗಲ್ಲ. ಕಾರಣ ನಿಮ್ಮದೇ ಅಲ್ಲಿಂದ ಬಂದಿರೋದು. ಮಕ್ಕಳು ಕೋಪ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. ಯಾಕೆ? ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ. ನಾವು ಕೇಳಿದ್ರೆ ಮಕ್ಕಳು ಕೋಪ ಮಾಡ್ಕೋತಾರೆ ಅಂತ ಶಾಸ್ತ್ರ ಕೇಳ್ತೀರಾ, ಆದರೆ ನೀವು ಕೋಪ ಮಾಡ್ಕೊಳ್ಳೋದು ಬಿಟ್ಟಿಲ್ಲ. ದೊಡ್ಡವ್ರು ಮಾಡ್ತಾ ಇರ್ತಕ್ಕಂಥದ್ದು. ಆ ರೀತಿ ಲೆಕ್ಕ ಹಾಕಿದ್ರೆ ನಿಮ್ಮ ಅಮ್ಮನ ಕೋಪ ಜಾಸ್ತಿನ, ಅಪ್ಪನ ಕೋಪ ಜಾಸ್ತಿನಪ್ಪ? ಇಲ್ಲ, ಇಬ್ರು ಕೋಪ ಇಲ್ಲ ಗುರುಜಿ ಅವರಿಗೆ. ಕೋಪ ಇಲ್ವಾ ಇಬ್ರಿಗೂ? ಇಲ್ಲ ಇಲ್ಲ, ಓಕೆ. ಇಬ್ರಿಗೂ ಇಲ್ಲ. ಊಟದ ಸಿಸ್ಟಮ್ಮು ನಿಮ್ಮ ತಾಯಿದು ಕರೆಕ್ಟ್ ಟೈಮ್ ಊಟ ಮಾಡೋದು, ಮಲಗೋದು ಕರೆಕ್ಟ್ ಇದೆಯಾ ನಿಮ್ಮದು? ರಾತ್ರಿ ನಿದ್ದೆ ಬರಲ್ಲ ಅಂತಾರೆ ಗುರುಜಿ. ಯಾವಾಗ ಗೊತ್ತಾಯ್ತು ಅಮ್ಮನ ನಿದ್ದೆ ಕರೆಕ್ಟಾಗಿ ಬರಲ್ಲ ಅಂತ? ಬಹಳ ದಿವಸ ಆಯ್ತು ಗುರುಜಿ ಎಲ್ಲ. ಈಗ ನಿಮ್ಮ ಅಮ್ಮನಿಗೆ ನಿದ್ದೆ ಕರೆಕ್ಟ್ ಇಲ್ಲ ಅಂತ ಈಗ ನಿನಗೆ ಗೊತ್ತಾದ ಮೇಲೆ ಇದರಿಂದ ಏನು ತಪ್ಪಾಗ್ಬೋದು, ನಿದ್ದೆ ಕಮ್ಮಿ ಆದರೆ ಮನುಷ್ಯನಿಗೆ ಏನಾಗುತ್ತೆ ಅನ್ನೋದೇನೋ ಗೊತ್ತಿದೆ, ನಾನೇ ಹೇಳ? ಅದೇ ಇರಿಟೇಷನ್ ಆಗುತ್ತೆ, ಆಮೇಲೆ ಇರೋದಿಲ್ಲ, ಆಮೇಲೆ ನೆಮ್ಮದಿ ಇರೋದಿಲ್ಲ, ದೇಹದಲ್ಲಿ ಶಕ್ತಿ ಕಡಿಮೆ ಇರುತ್ತೆ, ಶಕ್ತಿ ಕಡಿಮೆ ಆಗುತ್ತೆ. ಸಡನ್ ಆಗಿ ಯಾರು ಏನಾರು ಹೇಳಿದ್ರೆ ತಪ್ಪೋ ಸರಿನೋ ಕೋಪ ಮಾಡೋದು ಒಂದೇ ಬರೋದು ಅಲ್ವಾ? ಹೌದು. ಈಗ ನೀನು ಹುಟ್ಟಿದ ಅವ್ರ ಹೊಟ್ಟೆಲೆ ತಾನೇ? ಹೌದು. ಪ್ರಸಾದ ಇಲ್ಲಿ ಬಂದೈತೆ, ಗೊತ್ತಾಯ್ತಾ? ಗುರುಜಿ ಗೊತ್ತಾಯ್ತು. ಈಗ ಮಗು ಹುಟ್ಟಿದ 23 ದಿನಕ್ಕೆ ಮಗು ತಂದೆ ತಾಯಿಯಿಂದ ಏನೇನು ಪಡ್ಕೊಂಡಿದೆ ಅಂತಕ್ಕಂಥ ಸತ್ಯ ತಿಳ್ಕೊಂಡ್ರೆ ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ? ಆಗತ್ತಾ ಇಲ್ವಾ? ಯಾರು ತಿಳ್ಕೊಳ್ಳೋರು ಯಾರು, ಕೇಳೋರು ಯಾರು, ಹೇಳೋರು ಯಾರು? ಯಾವುದೂ ಇಲ್ಲ. ಯಾರು ಇಲ್ಲ. ಸುಮ್ಮನೆ ಸ್ಕೂಲ್ಗೆ ಹಾಕು, ಹೆಸರಿಡು, ಸ್ಕೂಲ್ಗೆ ಹಾಕು, ಓದಿಸು, ಮದುವೆ ಮಾಡು, ಇಷ್ಟ ತಾನೇ ಮಾಡ್ತಾರೆ ನಮ್ಮ ದೇಶದಲ್ಲಿ. ಹೌದು. ಸೊ ಇದೆಲ್ಲ ಎಲ್ಲ ತಿಳ್ಕೊಬೇಕು ಅಂತೀಯಾ, ಬೇಡ ಅಂತೀಯಪ್ಪ? ತಿಳ್ಕೊಬೇಕು ಗುರುಜಿ. ಓಕೆ. ಈಗ ನಾನು ಯಾಕೆ ನಿನಗೆ ಲವ್ ವಿಷಯ ಹೇಳಿದೆ ಅಂದರೆ, ಲವ್ ಮಾಡೋದು ತಪ್ಪು ಅಂತ ಅಲ್ಲ,
ವಿಚಾರ ನಿನ್ನ ಆಕರ್ಷಣೆಗೆ, ನಿನ್ನ ಮಾತಾಡೋ ಶೈಲಿಗೆ, ನಿನ್ನ ಧೈರ್ಯಕ್ಕೆ, ಅಕಸ್ಮಾತ್ ಯಾರೇ ಸಂಬಂಧದಲ್ಲಿ ಇವನಿಗೆ ಹುಡುಗಿ ಕೊಡ್ಬೋದು ಅಂತ ಅಂದ್ಕೊಳ್ತಕ್ಕಂಥದ್ದು, ಅಥವಾ ಹುಡುಗಿನೇ ನಾನು ಮದುವೆ ಮಾಡ್ಕೊತೀನಿ ನಿಮ್ಮನ್ನು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ತಕ್ಕಂಥದ್ದು, ಈ ಸಂದರ್ಭಗಳು ಬರುತ್ತೆ. ನೀನೇನೋ ಹುಡ್ಕೊಂಡಾಗ ಲವ್ ಮಾಡ್ತೀಯಾ ಅಂತ ನಾನು ಹೇಳ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ಈ ರೀತಿ ನಿಮ್ಮ ಸಂಬಂಧದಲ್ಲಾಗಲಿ ನಿನ್ನ ಪರಿಚಯ ಇರತಕ್ಕಂಥ ಸಂದರ್ಭದಲ್ಲಿ ಅಕಸ್ಮಾತ್ ಯಾವಾಗ ಬಂತ ಮೆಸೇಜ್ ಈ ಥರದ್ದು ಒಂದೇ? ಇಲ್ಲ ಗುರುಜಿ, ನೀವು ಬಂದಿಲ್ಲ. ಓಕೆ, ಫೈನ್. ಆದರೂ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ನೀನು ನಮ್ಗೆ ಯಾಕೆ ಬೇಕು ಅಂದರೆ ಯಾವುದು ಗೊತ್ತಾಗಲ್ಲ. ಹಾಗಂತ ಮದುವೆ ಲವ್ ಮಾಡಿಕೊಂಡೇ ಮದುವೆ ಮಾಡ್ಕೊಂಡು ನಾನು ಹೇಳ್ತಿಲ್ಲ. ವಿಚಾರಕ್ಕೆ ಬರ್ತೀನಿ ಇವಾಗ. ಬೆಳಿಗ್ಗೆ ರಾತ್ರಿ ಮಲಗೋದು, ಬೆಳಗ್ಗೆ ಏಳೋದು ಕರೆಕ್ಟಾಗಿದೆಯೇನಣ್ಣ ನೀನು? ಬೆಳಗ್ಗೆ ಸ್ವಲ್ಪ ಲೇಟಾಗಿ ಹೇಳ್ತೀನಿ, ರಾತ್ರಿ ಕರೆಕ್ಟ್ ಟೈಮ್ ಮಲಗ್ತೀನಿ ಗುರುಜಿ. ಅಲ್ಲ, ಸ್ವಲ್ಪ ಲೇಟನ್ನು ಒಂದು 8:30 9 ಆಗ್ಬೋದಾ? ಅಲ್ಲ ಗುರುಜಿ, ರಾತ್ರಿ ಒಂದು 10 ಗಂಟೆಗೆ. ಹಾಂ, 10 ಗಂಟೆ 10 ಗಂಟೆಗೆ ಮಲಗ್ತೀನಿ. ಓಕೆ, ಆಮೇಲೆ ನಿದ್ದೆ ಎಷ್ಟೊತ್ತಿಗೆ ಬರುತ್ತೆ? 10 ಗಂಟೆಗೆ ಮಲ್ಕೊಂಡು ನಿದ್ದೆ ಎಷ್ಟೊತ್ತಿಗೆ ಬರುತ್ತೆ? ಒಂದು ಅರ್ಧ ಗಂಟೆಗೆ ಬರುತ್ತೆ ಗುರುಜಿ. ಆವಾಗ ಏನು ಯೋಚನೆ ಬರುತ್ತಾ, ಬೇಜಾರಾಗುತ್ತಾ? ಏನು ನಿದ್ದೆ ಬರಲ್ವಲ್ಲ ಅಂತ? ಇಲ್ಲ ಗುರುಜಿ, ಏನೂ ಇಲ್ಲ. ಓಕೆ, ಈಗ ಬೆಳಿಗ್ಗೆ ತಡವಾಗಿ ಹೇಳಬೇಕಾದ್ರೆ ನಿನಗೆ ಇನ್ನು ಸ್ವಲ್ಪ ನಿದ್ದೆ ಮಾಡುವಷ್ಟಿತ್ತು, ಬೇಗ ಹೇಳೋಕ್ಕಾಗ್ತಾ ಇಲ್ಲ ಅಂತ ಅನ್ಸಲ್ವ ಮನಸ್ಸು? ಅನ್ಸುತ್ತೆ ಗುರುಜಿ. ಈಗ ಅದರ ಅರ್ಥ ಏನು? ರಾತ್ರಿ ನಿದ್ದೆ ಕ್ವಾಲಿಟಿ ಚೆನ್ನಾಗಾಗಿಲ್ಲ, ಅದರ ಅರ್ಥ ಅಷ್ಟೇ. ಇಲ್ಲ ಟಕ್ ಅಂತ ಖುಷಿಯಾಗಿ ಹೇಳ್ಬೋದು. ಬೆಳಗ್ಗೆ ಹೇಳ್ಬೇಕಾದ್ರೆ ಮೈ ನೋವು ಬರುತ್ತೆ, ಮೈ ತೂಕ ಬರುತ್ತೆ, ಇನ್ನು ಸ್ವಲ್ಪ ಮಲ್ಕೋಬೇಕಾಗಿತ್ತು ಅಂತ ಯಾರಿಗೆ ಅನಿಸುತ್ತೋ ಅವರು ನಿದ್ದೆಯನ್ನು ಸುಮ್ಮನೆ ಬಲವಂತಕ್ಕೆ ಮಲ್ಕೊಂಡಿದ್ರೆ ಹೊರತು ನಿದ್ದೆ ಅವರು ದೇಹಕ್ಕೆ ಬೇಕಾದಷ್ಟು ನಿದ್ದೆ ಆಗಿಲ್ಲ ಅಂದ ಮೇಲೆ ಸಾಯಂಕಾಲ ತನಕ ಯೋಚನೆ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಇದೆಲ್ಲ ನಡೆಯುತ್ತೆ. ಏನು ಹೇಳ್ತೀಯಾ? ಹೌದು. ಉತ್ತರ ಸಿಗ್ತಾ? ಸಿಕ್ತು. ಅದಕ್ಕೆ ನೀನಿವಾಗ ಇದನ್ನು ಏನು ಮಾಡಬೇಕು ಅಂತಂದರೆ, ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ಕೆಲಸಕ್ಕೆ ಹೋಗೋದು ಮುಖ್ಯ ಅಲ್ಲ. ನಾವು ಯಾವ ರೀತಿಯಾಗಿ ಮಲಗಬೇಕು, ಯಾವ ರೀತಿಯಾಗಿ ಊಟ ಮಾಡಬೇಕು, ಯಾವ ರೀತಿ ರಾತ್ರಿ ಮಲಗಬೇಕು, ಏಕಕಾಲದಲ್ಲಿ ಒಂದೊಂದು ದಿನಕ್ಕೆ 9:30ಗೆ ಒಂದು ಸಲ, 10 ಗಂಟೆಗೆ ಒಂದು ಸಲ, 10:30ಗೆ ಒಂದು ಸಲ, ಬೆಳಗ್ಗೆ 7 ಗಂಟೆಗೆ ಒಂದು ಸಲ, ಈ ಥರ ಹೇಳ್ತಕ್ಕಂತಹ ಅಭ್ಯಾಸ ಇದ್ದಾಗ ಜೀವನದಲ್ಲಿ ನಿಂದೆಲ್ಲ ವಿಚಾರನೂ ನಿರಾಶಾದಾಯಕವಾಗಿರುತ್ತೆ. ನೀನು ಅಂದ್ಕೊಂಡಾಗ ಯಾವುದು ಸಿಗಲ್ಲ. ಯೋಚನೆ ಮಾಡಿ ಬೇಜಾರು ಮಾಡಿಕೊಂಡು ಏನು ಜೀವನ ಹಿಂಗಾಯ್ತಲ್ಲ ಅಂತ ಕೂತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಯೋಚನೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಿದ್ದೆ ಕಡಿಮೆ ಆಗ್ತಾ ಹೋಗುತ್ತೆ, ನಿನ್ನ ಜೀವನದಲ್ಲಿ ಏನು ಚೆನ್ನಾಗಿ ಕಾಣಿಸಲ್ಲ. ಇದಕ್ಕೆ ಪೂಜೆ ಮಾಡಿಸ್ಬೇಕು ಅಂತನಾ, ಈ ವಿಚಾರ ತಿಳ್ಕೋಬೇಕು ಅಂತನಾ, ಯಾವ್ದು ಗೊತ್ತಾಯ್ತು ನಿನಗೆ? ತಿಳ್ಕೋಬೇಕು ಅಂತ ಗುರುಜಿ. ಓಕೆ, ಮನೆ ಎಷ್ಟು ವರ್ಷದ್ದು? ಮನೆ 13 ವರ್ಷದ ಗುರುಜಿ. ಯಾರು ಕಟ್ಸಿದ್ದು? ಅಪ್ಪಾಜಿ. ಓಕೆ, ಯಾವ ದಿಕ್ಕಿಗಿದೆ ಬಾಗಿಲು? ಬಾಗಿಲು ದಕ್ಷಿಣ ದಿಕ್ಕಿಗಿದೆ ಗುರುಜಿ. ರಸ್ತೆ ಮುಂದಿದೆ ಗುರುಜಿ. ದಕ್ಷಿಣಕ್ಕೆ ರಸ್ತೆ, ದಕ್ಷಿಣಕ್ಕೆ ಬಾಗಿಲು? ದಕ್ಷಿಣಕ್ಕೆ ಇದೆ. ಓಕೆ, ಸೊ ಎಷ್ಟು ಫ್ಲೋರ್ ಮನೆ ಕಟ್ಟಿದ್ದೀರಾ? 2 ಫ್ಲೋರ್ ಗುರುಜಿ. 13 ವರ್ಷ. ಗ್ರೌಂಡ್, ಫಸ್ಟ್ ಫ್ಲೋರ್. ನೀವೇ ಇದ್ದೀರಾ ಬಾಡಿಗೆ ಕೊಟ್ಟಿದ್ದೀರಾ? ಇಲ್ಲ ಗುರುಜಿ, ನಾವೇ ಇದ್ದೀವಿ. ಓಕೆ, ಇದ್ರದ್ದು ಡೂಪ್ಲೆಕ್ಸ್ ಮಾಡಿರೋದು ಮನೆ. ಓಕೆ, ಗೇಟ್ ಇದೆಯಾ ಮನೆಗೆ? ಹಾಂ ಗುರುಜಿ, ಗೇಟ್ ಇದೆ. ಗೇಟ್ ಹತ್ರ ಹಾವು ಯಾವಾಗ ಬಂದಿತ್ತು? ಈಗ ಒಂದು 4-5 ತಿಂಗಳಿಂದ ಬಂದಿತ್ತು ಗುರುಜಿ. ಹೊಡೆದಿದ್ಯಾರು? ಮರಿ ಬಂದಿತ್ತು. ಹೊಡೆದಿದ್ಯಾರು? ಹೊಡಿಲಿಲ್ಲ ಗುರುಜಿ, ಹಂಗೆ ಓಡಿಸಿದ್ವಿ ಅಷ್ಟೇ, ಅದನ್ನ ಹೊರಗೆ ಓಡಿಸಿದ್ವಿ. ಯಾಕೆ ವಿಷಯ ಹೇಳಿದೆ? ಆ ಬಂದಿದ್ದಂತಹ ಒಂದು ಸನ್ನಿವೇಶಕ್ಕೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಗೇಟು ಮತ್ತು ಮೇನ್ ಡೋರ್ಗೆ ಇರ್ತಕ್ಕಂತಹ ಒಂದು ಸಂಬಂಧ ಹೇಗಿದೆ ಅಂದರೆ, ಬೈದಲ್ಲೇ ಬದುಕಬೇಕು ಅಂದರೆ ಏನಾಗುತ್ತೋ ಅಂತ ಮಲ್ಕೋಬೇಕು, ಏನಾಗುತ್ತೋ ಅಂತ ಇವತ್ತು ಅಂತ ಬೆಳಗ್ಗೆ ಏಳಬೇಕು. ಮನೆಯಲ್ಲಿ ನೆಮ್ಮದಿ ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ಯೋಚನೆ ಜಾಸ್ತಿ ಬರುತ್ತೆ, ಆತಂಕ ಜಾಸ್ತಿ ಇರುತ್ತೆ. ಇದನ್ನು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಅರ್ಥ ಆಯ್ತಣ್ಣ? ನಿಮ್ಮ ಮನೇಲಿ ಕೂತ್ಕೊಂಡು ನಿಮ್ಮ ಅಪ್ಪ ಅಮ್ಮ ಡಿಸೈಡ್ ಮಾಡಿ, ಮನೆ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು ವಾಸ ಮಾಡುವ ಮನೆಯಲ್ಲಿ ಕರೆಕ್ಟ್ ಟೈಮ್ಗೆ ಮದುವೆ ಆಗ್ತಾಯಿಲ್ಲ, ಕರೆಕ್ಟ್ ಟೈಮ್ ಮಗು ಆಗ್ತಾಯಿಲ್ಲ, ಕರೆಕ್ಟ್ ಟೈಮ್ಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ, ಕರೆಕ್ಟ್ ಟೈಮ್ ಮಲಗೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಯಾರ ಮನೆಯಲ್ಲಿ ಇರುತ್ತೋ ಇದು ವಾಸ್ತು ಪ್ರಕಾರ ಅಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮೂಲೆಗಳು ಯಾವ ಭಾಗ ತಿಳ್ಕೊಂಡಿರುತ್ತೆ ಅಂತಕ್ಕಂಥದ್ದು ಮಾತ್ರ ಅದು ಗೊತ್ತಾಗತ್ತೆ. ಎಲ್ಲದಕ್ಕೂ ವಾಸ್ತು ಅಂತ ದಯವಿಟ್ಟು ಅನ್ಕೋಬೇಡಿ. ಈ ಸತ್ಯವನ್ನು ನೀನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಪ್ಪ. ತಡ ಆದರೂ ಪರವಾಗಿಲ್ಲ, ಮನೆಯನ್ನು ಸ್ವಲ್ಪ ತಿಳ್ಕೊಂಡು ಮದುವೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು. ನಿನ್ನ ಆರೋಗ್ಯ ಸರಿ ಮಾಡ್ಕೊಳ್ಬೇಕು ಅಂದರೆ ಟೈಮ್ ಸರಿಗೆ ಮಲಗಬೇಕು, ಟೈಮ್ ಸರಿಗೆ ಹೇಳಬೇಕು. ಇದನ್ನು ಪ್ರಯತ್ನ ಮಾಡೋದು ಆದರೆ ಎಲ್ಲವೂ ಸಿಗತ್ತೆ. ಹುಡ್ಕೋದು ಹೋಗಬಾರ್ದು, ನಿನಗೆ ಎಲ್ಲ ಸಿಗಬೇಕು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸಿದ್ದೇಶ್, ಕರೆ ಮಾಡಿದ್ದಕ್ಕಾಗಿ. ಗುರೂಜಿ ಹೇಳ್ತಾ ಇದ್ರಿ, ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಜೊತೆಗೆ ನಾವು ಮಾಡುವಂತಹ ಕೆಲಸಗಳೇ ನಮ್ಮನ್ನು ಅನಾರೋಗ್ಯಕ್ಕೆ ಎಡೆಮಾಡಿ ಕೊಡ್ತಾ ಇದೆ ಅಂತ ಹೇಳಿ ಮುಂದಿನ ವಿಚಾರವನ್ನು ತಿಳಿಸ್ತಾ ಹೋಗೋದಾದ್ರೆ, ಈಗ ನಾನು ಈ ಹುಡುಗನಿಗೆ ಲವ್ ಮಾಡೋಕ್ಕೆ ಬರಲ್ವಾ ಅಂತ ಕೇಳಿದೆ.
ಇದು ಯಾರು ಈ ಪ್ರಶ್ನೆ ಯಾರು ಹೇಳ್ತಾರೆ ನಮ್ಮ ಈ ಜಾಗದಲ್ಲಿ ಕೂತ್ಕೊಂಡವರು. ಅವ್ರು ಹೇಳೋದೇನು ಅಂತಂದರೆ, ಇನ್ನೇನು 2 ತಿಂಗಳು ತಡ್ಕೋ 9ಕ್ಕೆ ಬರ್ತಾನೆ ಗುರು ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ. ನಾನು ಲವ್ ಯಾಕೆ ಮಾಡಿಲ್ಲ ಅಂತ ಕೇಳ್ತೀನಿ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇವ್ರು ಏನು ವಿಶೇಷವಾಗಿ ಡಿಫ್ರೆಂಟಾಗಿ ಹೇಳ್ತಾರಲ್ಲ, ಲವ್ ಮಾಡೋದು ಇವರೇ ಹೇಳ್ಕೊಡೋದಲ್ಲ, ಅದು ಅವರಲ್ಲೇ ಬಂದಿರುತ್ತೆ. ಅವಕಾಶ ಇಲ್ಲ, ತಾಳ್ಮೆ ಇಲ್ಲ. ಲವ್ ಅಂದ ತಕ್ಷಣ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಒಂದೇ ತಿಳ್ಕೊಂಡಿರೋದು, ಹುಡುಗ ಹುಡುಗಿ ಲವ್ ಮಾಡೋದೇ ಲವ್ವು. ಆ ಥರ ತಿಳ್ಕೊಂಡ್ರೆ ಸಿಕ್ಕೋದೇ ನೋವು. ಲವ್ವಿನ ಮೂಲ ಅರ್ಥ ಎಲ್ಲಿಂದ ಪ್ರಾರಂಭ ಆಗಬೇಕು? ಕಣ್ಣಿಂದ ಪ್ರಾರಂಭ ಆಗಬೇಕಾ? ಅಂಗಗಳಿಂದ ಪ್ರಾರಂಭ ಆಗಬೇಕಾ? ಮಾತಾಡೋದ್ರಿಂದ ಪ್ರಾರಂಭ ಆಗಬೇಕಾ? ಇದು ಗೊತ್ತಿರಬೇಕಲ್ಲ. ಇದು ಸ್ಕೂಲಲ್ಲಿ ಇದೆಯಾ ಅಲ್ವೇನಮ್ಮ? ಕಣ್ಣಲ್ಲಿ ಬೆರೆಸ್ತಕ್ಕಂತಹ ಲವ್ ಯಾವತ್ತಿರುತ್ತೆ ಶಾಶ್ವತ ಉಳ್ಕೊಂಡಿರುತ್ತೆ. ಅದು ಅವರಿಬ್ರಿಗೆ ಮಾತ್ರನೇ ಅರ್ಥ ಆಗೋದು. ಅಂದರೆ ಲವ್ ಅಂತ ಒಂದೇ ಅಂದ್ಕೊಂಡಿದ್ದೀವಿ, ಅಲ್ಲ, 12 ಥರ ಲವ್ ಇದೆ. ಲವ್ ಪಾಠ ಹೇಳ್ಕೊಡ್ಬೇಕು ಅಂತಕ್ಕಂಥ ವಿಚಾರ ಮಕ್ಕಳಿಗೆ ನಿಜಕ್ಕೂ ಹೇಳ್ತೀನಲ್ಲ, ಲವ್ ಹೇಳ್ಕೊಡೋದಲ್ಲ, ಮಕ್ಕಳಿಗೆ ನಾವು ಗುರುತಿಸ್ಬೇಕು. ಕೆಲವರು ಬಟ್ಟೆ ಹಾಕ್ಕೊಳ್ಳೋದ್ರಲ್ಲಿ ಲವ್ ಮಾಡ್ತಾರೆ, ಬಟ್ಟೆ ಮೂಲಕ ಲವ್ ಆಗತ್ತೆ, ಇಲ್ಲ ಅಂತೀನಮ್ಮ. ಎಜುಕೇಷನಿಂದ ಲವ್ ಆಗತ್ತೆ. ಸೊ ಹಲವಾರು ಲವ್ ಇರಬಹುದು, ಆದರೆ ಇದರ ಸತ್ಯವಾದ ಶ್ರದ್ಧೆ ತುಂಬ ಮುಖ್ಯ. ಲವ್ವಿನ ಮೂಲ ಅರ್ಥ ಶ್ರದ್ಧೆ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಶಿಸ್ತು. ಈ ಶ್ರದ್ಧೆ ಶಿಸ್ತು ಎಲ್ಲಿದ್ದರೆ ಹುಡುಗಿನ ಹುಡುಕೊಂಡೇ ಹುಡುಗ ಬರ್ತಾನೆ, ಹುಡುಗನ ಹುಡುಕೊಂಡೇ ಹುಡುಗಿ ಬರ್ತಾಳೆ. ಇದಿದ್ದರೆ, ಇಲ್ಲ ಅಂದರೆ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು. ಸ್ವಾಮಿ ಹುಡುಕ್ತಾ ಇದ್ದೀವಿ ಸಿಗ್ತಾ ಇಲ್ಲ. ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಎಲ್ಲರೂ ಹುಡುಕ್ತೀರಾ ಹುಡುಗ ಹುಡುಗಿನ? ಹುಡುಕೋದು ಮದುವೆ ಅಲ್ಲ, ಹುಡುಕೊಂಡು ಬರಬೇಕು. ಏನು ಹೇಳ್ತೀಯಮ್ಮ? ಪ್ರಪಂಚದಲ್ಲಿ ಮದುವೆ ಅಂತಕ್ಕಂಥದ್ದು ಯಾರು ಹುಡುಕಬಾರ್ದು, ಬ್ರೋಕರ್ಗೆ ಹೇಳಬಾರ್ದು. ಮನೆಗೆ ಬರಬೇಕು, ಮದುವೆ ಹೆಣ್ಣು ಬೇಕು, ಮದುವೆ ಗಂಡು ಬೇಕು ಅಂತ. ಅದು ಸರಿಯಾದ ಮನೆ. ನೀವು ಹುಡುಕೊಂಡೋಗೋದು ಮನೆ ದಾರಿ ತಪ್ಪಿದ ಮನೆ. ಮದುವೆ ಮಾಡೋಕ್ಕೆ ಹೆಣ್ಗೂ ಹುಡ್ಕೊಂಡೋಗೋದು, ಗಂಡಿಗೂ ಹುಡ್ಕೊಂಡೋಗೋದು, ಆರೋಗ್ಯ ಹುಡ್ಕೊಂಡೋಗೋದು, ನೆಮ್ಮದಿ ಹುಡ್ಕಕ್ಕೆ ಹೋಗೋದು, ಇದು ನಿಮ್ಮ ದಿಕ್ಕು ತಪ್ಪಿಸುವ ಮನೆ ಆಗಿದೆ ಅಂತ ನೀವೇ ದಯವಿಟ್ಟು ತಿಳ್ಕೊಳ್ಳಿ. ಶಾಸ್ತ್ರ ಕೇಳೋಕ್ಕೋಗ್ಬೇಡಿ, ದುಡ್ಡು ಕಳ್ಕೋಬೇಡಿ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಾವು ಏನು ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ, ಫೇಲ್. ನಾವು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ, ಫೇಲ್. ಯಾರಿಗೆ ಯಾರೂ ಇಷ್ಟ ಆಗ್ತಾ ಇಲ್ಲ, ಫೇಲ್. ಇಲ್ಲಿ ದಕ್ಷಿಣದಲ್ಲಿ ಇರ್ತಕ್ಕಂಥದ್ದು, ಪೂರ್ವದಲ್ಲಿರ್ತಕ್ಕಂಥದ್ದು ಮನೆ ತಪ್ಪು, ಪಶ್ಚಿಮದಲ್ಲಿರ್ತಕ್ಕಂಥದ್ದು ಮನೆ ತಪ್ಪು, ಇದೊಂದು ವಿಚಾರ ಹೇಳ್ತಾ ಹೋಗ್ತಾರೆ. 4 ದಿಕ್ಕು ಭಗವಂತ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥ 4 ಶುಭಾನೇ. ಆದರೆ ನಮಗೆ ಬಳಸಕ್ಕೆ ಬರಲಿಲ್ಲ ಅಂದರೆ ದಿಕ್ಕಿನ ಮೇಲೆ ಹಾಕಿದ್ರೆ ಏನಮ್ಮ ಪ್ರಯೋಜನ? ದಕ್ಷಿಣದ ಕಟ್ಟಬೇಡಿ, ಪಶ್ಚಿಮದ ಕಟ್ಟಬೇಡಿ, ಕಟ್ಟಿ. ಆದರೆ ಇಂದ್ರದ್ವಾರ ಅಂತ ಹೇಳ್ತಾರೆ. ಅಂದರೆ ಎಲ್ಲ ದೇವಾನುದೇವತೆಗಳಿಗೆ ಶ್ರೀಮಂತಿಕೆಯ ದ್ವಾರ ಯಾವುದು ಅಂದರೆ ಇಂದ್ರದ್ವಾರ. ಅದು ನಮ್ಮ ದೇಶದಲ್ಲಿ ಗೊತ್ತೇ ಇಲ್ಲ, ಪದನೇ ಗೊತ್ತಿಲ್ಲ. ಯಾರ ಮನೆಗೆ ಇಂದ್ರದ್ವಾರ ಇದೆ ದಯವಿಟ್ಟು ಯಾರು ಇದ್ರ ಮೆಸೇಜ್ ಕಳಿಸಿ ಅಪ್ಪ. ಇಂದ್ರದ್ವಾರ ಅಂದರೆ ಯಾವುದು? ಇಂದ್ರದ್ವಾರ ನಿಮ್ಮ ಮನೇಲಿ ಇದೆಯಾ? ದಯವಿಟ್ಟು ಯಾರಾದರೂ ಕಳಿಸಿ. ನಿಜಕ್ಕೂ ಅಂಥವ್ರು ಏನಾದ್ರು ಇದ್ದರೆ ಸನ್ಮಾನ ಮಾಡೋಣ. ನಿಜಕ್ಕೂ ಅಷ್ಟಾರು ತಿಳ್ಕೊಂಡು ಏನೋ ಪುಣ್ಯ ಮಾಡಿ ಮನೆ ಕಟ್ಕೊಂಡಿದ್ದೀರಲ್ಲ ಅಂತ. ಯಾರಿಗೂ ಇಂದ್ರದ್ವಾರ ಅಂತ ಗೊತ್ತಿದೆಯಾ? ಹೇಳೋರು ಗೊತ್ತಿದೆಯಾ ಅಂತ ನನಗೆ ಪ್ರಶ್ನೆ. ಪಾಪ ಕಟ್ಟೋರ್ಗೆ ಏನು ಗೊತ್ತಿರುತ್ತೆ? ಪೂರ್ವಕ್ಕೆ ಭಾಗದ ಸ್ವಾಮಿ, ಉತ್ತರಕ್ಕೆ ಭಾಗದ ಸ್ವಾಮಿ, ಇದಿದ್ದರೆ ವಾಸ್ತು ಪ್ರಕಾರ ಅಲ್ಲ. 4 ದಿಕ್ಕು, 4 ಉಪದಿಕ್ಕು, 8 ದಿಕ್ಕುಗಳು ಕೂಡ ಮನುಷ್ಯನಿಗೆ ಬೇಕೇ ಬೇಕು. ಇದು ಬೇಕು ಇದು ಬೇಡ ಅಂತ ಹೇಳ್ತಕ್ಕಂಥವ್ರು ವಾಸ್ತು ಪ್ರಕಾರ. ಎಲ್ಲವೂ ಬೇಕು ಅಂತಕ್ಕಂಥವ್ರು ಶಾಸ್ತ್ರ ತತ್ವ ಪ್ರಕಾರ. ಇದು ಬೇಕು ಇದು ಬೇಡ ಎಲ್ಲೂ ಇಲ್ಲ, ಎಲ್ಲವೂ ಬೇಕು. ಖಾರ ಮಾತ್ರ ತಿಂದರೆ ತಿನ್ನಬಾರ್ದಾ? ದೇಹಕ್ಕೆ 6 ಚಕ್ರಗಳಿದೆ, 6 ರುಚಿ ಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಊಟದಲ್ಲಿ ಪ್ರತಿದಿನ ಹೊಗರು ಹೋಗಬೇಕು. ಯಾರು ತಿಂತಾರಮ್ಮ? ಪ್ರತಿದಿನ 6 ರುಚಿ ಆಹಾರದಲ್ಲಿ ಸೇರಲೇಬೇಕು. ನಮ್ಮದು ಯೂನಿಫಾರ್ಮ್ ಹೆಂಗಿದೆ ಗೊತ್ತಾ? ಇವತ್ತೇನು ಸಾಂಬಾರು? ಬೆಂಡೆಕಾಯಿ ಸಾಂಬಾರು. ನಾಳೆಗೆ ಸೊಪ್ಪಿನ ಸಾಂಬಾರು. ಅಮ್ಮ ಇಷ್ಟೇ. ದಿನಕ್ಕೊಂದೊಂದು. ಅಪ್ರಾಣೆ ನೀವು ಸೋಲ್ತಾ ಇದ್ದೀರಾ, ಶಕ್ತಿಹೀನರಾಗಿದ್ದೀರಾ. ನಿಮ್ಮ ಮಕ್ಕಳು, ನೀವು, ಗಂಡ ಎಲ್ಲ ಪುಸುಗಳು, ಟುಸ್ ಪಟಾಕಿ. ಪ್ರತಿದಿನ ಸೊಪ್ಪು, ತರಕಾರಿ, ಕಾಳು, ಹಣ್ಣು ಪ್ರತಿಯೊಂದು ಸೇರಬೇಕು ದೇಹಕ್ಕೆ. ಅದು ನಿಮಗೆ ಜೀವನದಲ್ಲಿ 100 ವರ್ಷ 106 ವರ್ಷ ಬಾಳಬೇಕು ಅಂದರೆ ಈ ರೀತಿ ಊಟ ಮಾಡೋ ಅಭ್ಯಾಸ ಗೊತ್ತಿರಬೇಕು. ಸ್ವಾಮಿ ಗ್ಯಾಸ್ ಎಲ್ಲಿಂದ ತರೋಣ ಇಷ್ಟೊಂದು ಅಡುಗೆ ಮಾಡೋಕ್ಕೆ ಅನ್ನೋ ಜನ ಜಾಸ್ತಿ ಇರೋದು. ಆಮೇಲೆ ದಿನ ಇಷ್ಟೊಂದು ವೆರೈಟೀಸ್ ಮಾಡಬೇಕಾ? ಮಾಡಬೇಡಿ, ಅನುಭವಿಸಿ. ಎಲ್ಲ ಸೇರಿಸ್ಬಿಟ್ಟು ನರ್ಸಿಂಗ್ ಹೋಮ್ ಕಟ್ಟಿ ಅಲ್ವೇನಮ್ಮ? ದಿನ ತಿನ್ನಬೇಕಾ ಅಂದರೆ ಮತ್ತೇನು ಕುಟ್ದೋ ಇಲ್ಲಿ? ಇದೇ ತಾನೇ ಯೂನಿಫಾರ್ಮ್ ಇರೋದು. ಹೌದು. ಅದಕ್ಕೆ ಸಣ್ಣ ಉದಾಹರಣೆ ಕೊಟ್ಟೆ. ಒಗರು ಅಂತಕ್ಕಂಥದ್ದು
ದೇಹಕ್ಕೆ ಹೋಗಲೇಬೇಕು. ಯಾರು ತಿಂತಾರೆ? ಅಯ್ಯೋ ಬೆಳಪ ನನಗಾಗಲ್ಲ ಅಂತಾರೆ. ಹೌದು. ಹಾಗಾಗಿ ನಮ್ಮ ದೇಹದಲ್ಲಿ ಯಾವ ಕಾರಣಕ್ಕೂ ಶಕ್ತಿ ಯಾಡಕ್ಕೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ರುಚಿಗಳನ್ನು ನಾವು ಬಳಸ್ತಾ ಇಲ್ಲ, ಬಳಸಲೇಬೇಕು. ಆಮೇಲೆ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಪ್ರಯತ್ನ ಮಾಡಿದ್ರೆ ಆಗತ್ತೆ, ಆಗಲ್ಲ ಅಂತೇನಿಲ್ಲ. ಹಣಕ್ಕೆ ಎದುರ್ಕೊಳ್ಳೋದು, ಗ್ಯಾಸ್ಗೆ ಎದುರ್ಕೊಳ್ಳೋದು, ಸಿಲಿಂಡ್ರಿಗೆ, ಸಮಯಕ್ಕೆ ಎದುರ್ಕೊಳ್ಳೋದು, ಸೋಮಾರಿತನಕ್ಕೆ ಎದುರ್ಕೊಳ್ಳೋದು ಆದರೆ ನೀವು ಯಾವಾಗಲೂ ದಿನ ಸ್ಕ್ಯಾನಿಂಗ್ ಮಾಡಿಸ್ತಾಯಿರಿ, ಟೆಸ್ಟ್ ಮಾಡಿಸ್ತಾಯಿರಿ, ಮಾತ್ರೆ ನುಂಗ್ತಾಯಿರಿ. ಎಲ್ಲ ಮಲಗಿದ್ರೆ ನೀವು ಕೂತ್ಕೊಂಡು ಯೋಚನೆ ಮಾಡಿ. ಈ ಮಟ್ಟಕ್ಕೆ ಆಗಬೇಕು ಅಂದರೆ, ದೇಹದಲ್ಲಿ ಔಷಧ ಇಲ್ಲದೆ ಬದುಕುವ ಲಕ್ಷಣ ಬೇಕು ಅಂದರೆ ಕಾರ್ಯಕ್ರಮವನ್ನು ನೋಡಿ. ಔಷಧವಿಲ್ಲದ ಬದುಕು ಆರೋಗ್ಯ ರಹಸ್ಯದಲ್ಲಿ ಇರ್ತಕ್ಕಂಥ ರಹಸ್ಯ. ಔಷಧ ಬೇಕು, ನೀವು ನೋಡಬೇಕು ಅಂತೇನಿಲ್ಲ. ದಿನ ಯಾವ್ಯಾವ ಬತ್ತೆಲ್ಲ ನೋಡ್ಕೊಳ್ಳಿ. ಆದರೆ ಒಂದಂತೂ ತಿಳ್ಕೋಬೇಕು, ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಸಂಪತ್ತು. ಏನಮ್ಮ? ಆರೋಗ್ಯ ಸಂಪತ್ತು ಬೇಕು. ಧನ ಸಂಪತ್ತು ಭಗವಂತ ಏನು ಕೊಡಬೇಕು ಕೊಟ್ಟಿರ್ತಾರೆ, ನೀವು ಏನು ಮಾಡಿದ್ರೂ ಸಿಕ್ಕಲ್ಲ. ಆರೋಗ್ಯ ಸಂಪತ್ತು ದೇವ್ರು ಕೊಡಲ್ಲ, ನೀವು ರೂಪಿಸ್ಕೋಬೇಕು. ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ದಿನದಿಂದ ಮನುಷ್ಯ ಸಾಯೋವರೆಗೂ ರೂಢಿಸ್ಕೋಬೇಕು, ಸೃಷ್ಟಿ ಮಾಡ್ಕೋಬೇಕು ಆರೋಗ್ಯನ. ದೇವರು ಆರೋಗ್ಯ ಕೊಟ್ಟು ಕಳಿಸಲ್ಲ. ಈ ರೀತಿಯಾದ ಕೆಟ್ಟಭ್ಯಾಸಗಳನ್ನ ನಾವು ತಿಳ್ಕೊಂಡ್ರೆ ಜೀವನ ಎಲ್ಲ ಅನುಭವಿಸ್ಬೇಕಾಗತ್ತೆ. ಹಾಗೆ ವಿಷಯಕ್ಕೆ ಬರೋಣ. ನಾವು ಊಟ ಮಾಡೋಕ್ಕೆ ಮುಂಚೆ ಸೂಕ್ತವಾದ ಆರೋಗ್ಯದಾಯಕವಾದ ಊಟ ಯಾವುದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನೆನೆ ಹೇಳಿದೆ. ಏನಂತ, ನೀರು ಎಷ್ಟು ಕುಡಿಬೇಕು, 2 ಲೀಟ್ರು 3 ಲೀಟ್ರು ಅಂತ ಹೇಳ್ತಾರೆ ಹೊರತು ಯಾರ್ಯಾರು ಹಿಂಗೇನು ಕುಡಿಬೇಕು ಅಂತ ವಿಚಾರ ಹೇಳಿದೆ ನೆನೆ, ಅದಲ್ವಾ? ಅದಕ್ಕೊಂದು ಸಣ್ಣ ಟಿಪ್ಸ್ ಹೇಳ್ಬಿಡ್ತೀನಿ, ಸಮಯ ತುಂಬ ಕಡಿಮೆ ಇದೆ. ಏನಪ್ಪ ಅಂದರೆ, ತೀರಾ ಸಣ್ಣಗಿರೋರು ನೀರು ಕುಡಿತಕ್ಕಂಥದ್ದು ಯಾವಾಗ ಅಂದರೆ, ಊಟದ ಜೊತೆಯಲ್ಲೇ ನೀರು ಕುಡಿಬೇಕು. ತೀರಾ ಸಣ್ಣಗಿರೋರು ಚೆನ್ನಾಗಿ ಲೆವೆಲ್ಗೆ ಬರ್ತಾರೆ. ಊಟದ ಜೊತೆಯಲ್ಲಿ ನೀರನ್ನು ಕೂಡ ಹಂಗನ್ಬಿಟ್ಟು ನೀರು ಕುಡಿಯೋದು ಊಟ ತಿನ್ನೋದಲ್ಲ. ಸಾಧ್ಯವಾದಷ್ಟು ಮಟ್ಟಕ್ಕೂ ಎಷ್ಟು ಸಾಧ್ಯ ಅಷ್ಟನ್ನು ನೀರು ಜ್ಞಾಪಕ ಇಟ್ಕೊಂಡು ಜೊತೆಯಲ್ಲಿ ಸೇರಿಸಿದ್ರೆ ದಪ್ಪ ಆಗುತ್ತಾರೆ. ದಪ್ಪ ಆಗಿರುವವರು ಏನು ಮಾಡುವುದು? ಏನಮ್ಮ? ಬೊಜ್ಜು ದೇಹ ಆಗ್ಬಿಟ್ಟಿದೆ, ಏನು ಮಾಡೋದು? ಆಯ್ತಾ ಇಲ್ಲ, ಸಿಕ್ಕಾಬಿಟ್ಟೆ ಪರ್ಸ್ನಾಲಿಟಿ ಇದ್ದೀನಿ, ಏನು ಮಾಡೋದು ಅಂತ ಡಯಟ್ ಮಾಡೋದಲ್ಲ. ಡಯಟ್ ಮಾಡಿದ್ರೆ ಬೇಗ ಸರ್ಟಿಫಿಕೇಟ್ ಕೊಡಬೇಕಾಗತ್ತೆ, ಯಾವತ್ತು ಹೋಗ್ತೀನೋ ಮೇಲಕ್ಕೆ ಅಂತ. ಈ ಥರ ಸಿನಿಮಾದವರೆಲ್ಲ ಡಯಟ್ ಮಾಡಿ ಮಾಡಿ ಸುಮಾರು ಜನ ಕಳ್ಕೊಂಡವ್ರೆ. ಈ ಥರ ಡಯಟ್ ಮಾಡೋದು ದಯವಿಟ್ಟು ಬಿಟ್ಟರೆ ತುಂಬ ಒಳ್ಳೆಯದು, ಮಾಡೋದು ನಿಮ್ಮಿಷ್ಟ. ಪ್ರಪಂಚದಲ್ಲಿ ಮನುಷ್ಯ ಡಯಟ್ ಅಂತ ಹೊರಟ ಅವ್ರು ಬೇಗ ಜಾಗ ಖಾಲಿ ಮಾಡ್ತಾರೆ ಅಂತಲೇ ಅರ್ಥ. ಅದ್ರ ಮೇಲೆ ಮಾಡೋದು ನಿಮ್ಮಿಷ್ಟ, ಮಾಡ್ಕೊಳ್ಳಿ. ಸೊ ದಪ್ಪ ಇರೋರು ಏನು ಮಾಡಬೇಕು ಅಂದರೆ, ಊಟಕ್ಕೆ ಮುಂಚೆ 1.5 ಗಂಟೆ ಮುಂಚೆ ನೀರು ಕುಡಿಬೇಕು. ದಪ್ಪ ಇರೋರು, ಬೊಜ್ಜು ದೇಹ ಇರ್ತಕ್ಕಂಥವರು 1.5 ಗಂಟೆ ಮುಂಚಿತವಾಗಿ ನೀರನ್ನು ಕುಡಿದು ಊಟವನ್ನು ಮಾಡಬೇಕು. ಸಮತೋಲನವಾಗಿ, ಪರವಾಗಿಲ್ಲ ನಾನು ದಪ್ಪನೂ ಇಲ್ಲ ಸ್ವಾಮಿ, ಸಣ್ಣನೂ ಇಲ್ಲ ಸ್ವಾಮಿ, ಆರಾಮಾಗಿದ್ದೀನಿ, ಸ್ಲಿಮ್ ಆಗಿ ಚೆನ್ನಾಗಿದ್ದೀನಿ, ಅವ್ರು ಯಾವಾಗ ನೀರು ಕುಡಿಬೇಕು, ಯಾವ ರೀತಿ ಕುಡಿಬೇಕು? ಊಟ ಆದ 1.5 ಗಂಟೆ ನಂತರ 2 ಗಂಟೆ ಸಮಯ ಮೀರಿ ಊಟವನ್ನು, ನೀರನ್ನು ಕುಡಿಬೇಕು. ಎಲ್ಲ ಕರೆಕ್ಟಾಗಿದೆ ನನ್ನ ದೇಹ ಅನ್ನೋರು ಊಟದ ನಂತರ 1.5 ಗಂಟೆ 2 ಗಂಟೆ ನಂತರ ನೀರು ಕುಡಿಬೇಕು. ಅಂದ ಮೇಲೆ 1.5-2 ಗಂಟೆ ಟೈಮ್ ಯಾಕೆ ಅಷ್ಟೊಂದು ಟೈಮ್ ತಗೋಬೇಕು ಅಂದರೆ, ಅವರು ಕರೆಕ್ಟಾಗಿ ಊಟ ಮಾಡ್ತಾ ಇದ್ದಾರೆ ಅಂತ ದೇಹ ಕರೆಕ್ಟಾಗಿರುತ್ತೆ. ಅದರಿಂದ ಅವ್ರಿಗೆ ಅಷ್ಟು ಗ್ಯಾಪ್ ಬೇಕು. ಈ ಅರ್ಧಂಬರ್ಧ ನುಂಗ್ತಾರಲ್ಲ ಊಟನ, ಈ ನುಂಗೋರಿಗೆ ಆಗ್ತಾ ಇರಬೇಕು, ಮುದ್ಕೋತಾ ಇರ್ತಾರೆ. ಏನು ಮಾಡಿದ್ರು, ಯಾವ ಜಿಮ್ಗೆ ಹೋದ್ರೂ ಇವ್ರದ್ದು ಬಗೆಹರಿಯಲ್ಲ. ತಿನ್ನೋದು, ಡಯಟ್ ಮಾಡೋದು, ಜಿಮ್ಗೆ ಹೋಗೋದು, ದುಡ್ಡು ಕಳ್ಕೊಳ್ಳೋದು, ಕೊನೆಗೆ ರೋಗ ಬರೆಸ್ಕೊಂಡು ಎಲ್ಲ ಬಿಟ್ಬಿಟ್ಟು ಮನೇಲಿ ಮಲ್ಕೊಳ್ಳೋದು. ಈ ರೀತಿಯಾಗಿ ಆಹಾರ ಸೇವನೆಗೆ ಜೊತೆಗೆ ನೀರನ್ನು ಯಾರ್ಯಾರು ವಾತ ಶರೀರ ಯಾವುದು, ಪಿತ್ತ ಶರೀರ ಯಾವುದು, ಕಫ ಶರೀರ ಯಾವುದು, ಇದನ್ನು ತಿಳ್ಕೊಂಡು ಎಲ್ಲರಿಗೂ ಒಂದೇ ರೀತಿ ನೀರು ಕುಡಿಯೋದು, ಒಂದೇ ರೀತಿ ಊಟ ಮಾಡೋದು, ಒಂದೇ ರೀತಿ ನಿದ್ದೆ ಮಾಡೋದು ಕ್ರಮ ಅಲ್ಲ. ಇದನ್ನು ಸಂದರ್ಭಕ್ಕನುಸಾರವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಾತ ಪಿತ್ತ ಕಫ ಗೊತ್ತು, ಆದರೆ 3 ದೇಹದಲ್ಲಿ, ಎಲ್ಲರೂ ದೇಹದಲ್ಲೂ ಇರುತ್ತೆ. ಅದರಲ್ಲೊಂದು ಡಿಫ್ರೆಂಟ್ ಹೇಳ್ತಾರೆ. ನಂದು ವಾತ ಶರೀರ ಸ್ವಾಮಿ, ನನ್ನ ಹೆಂಡತಿದು ಪಿತ್ತ ಶರೀರ ಸ್ವಾಮಿ, ನಂದು ಉಷ್ಣ ಸ್ವಾಮಿ, ಅವಳದು ಶೀತ ಸ್ವಾಮಿ. ಅಮ್ಮ, ಎಷ್ಟು ಕಪಿರೂಪ ಮಾಡ್ಕೊಂಡಿದ್ದೀವಿ ನಾವು ಅಂದರೆ, ಎಲ್ಲ ದೇಹದಲ್ಲೂ ಎಲ್ಲವೂ ಇರಬೇಕು. ಒಬ್ಬರಲ್ಲಿದೆ ಒಬ್ಬರಲ್ಲಿಲ್ಲ ಅಂತ ತಿಳ್ಕೊಂಡ್ರೆ ತಪ್ಪು. ಆ ಕಾರಣದಿಂದಾಗಿ ವಿಚಾರವನ್ನು ಒಂದೇ ಸಲ ಕಾರ್ಯಕ್ರಮ ನೋಡಿದ ತಕ್ಷಣ ಎಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಂತ ಹಂತವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರವಾಗಿ ಊಟ ಮಾಡೋದಕ್ಕೆ ಮುಂಚೆ ನಾವು ಮಾಡಬೇಕಾದ ಕ್ರಮ ಏನು ಅಂತಕ್ಕಂಥದ್ದು ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ. ಕಾರಣ ಏನಪ್ಪ ಅಂದರೆ, ನಾವು ಊಟಕ್ಕೆ ಕೂತ್ಕೊಂಡ ತಕ್ಷಣ ಭಗವಂತನ ಹೆಸರನ್ನು ಹೇಳಬೇಕು. ಊಟಕ್ಕೆ ಕೂತ್ಕೊಂಡಾಗ ಭಗವಂತನ ಹೆಸರನ್ನು ಹೇಳುವಂಥ ಅಭ್ಯಾಸ ಇದ್ದಾಗ ನಿಮಗೆ ಆ ಒಂದು ತಗೊಳ್ತಕ್ಕಂಥ ಆಹಾರಕ್ಕೇನಾಗತ್ತೆ ಅಂದರೆ, ಅದಕ್ಕೆ ನಾನು ಸಾಮಾನ್ಯ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ ಹೇಳ್ತಿರ್ತೀನಿ, ಹರಿ
ಈ ಹರಿ ಅನ್ನೋ ಹೆಸರನ್ನು ನೀವು ಊಟಕ್ಕೆ ಮುಂಚೆ ನೀವು ಬಳಸೋದೇ ಆದರೆ ಅದು ಮಹಾಪ್ರಸಾದ ಆಗತ್ತೆ. ಇಲ್ಲ ಟಿ ವಿ ನೋಡಿಕೊಂಡು ಜೊತೆಗೆ ಮೊಬೈಲ್ನು ಕತ್ತಕ್ಕೆ ಕೊಕ್ಕರ ಮಾಡಿಕೊಂಡು ಮಾತಾಡಿಕೊಂಡು ತಿನ್ನುವಂಥ ಜನಕ್ಕೆ ಮಂತ್ರನೂ ಬೇಡ, ನೀರೂ ಬೇಡ. ಅದಕ್ಕೋಸ್ಕರವಾಗಿ ಹೌದಾ ಅಲ್ವಾ ಇದು? ಹೌದು ಅಲ್ಲ? ಆ ಮಂತ್ರ ಬಳಸುವಂಥ ಉದ್ದೇಶ ಏನು ಅಂದರೆ, ಭಗವಂತ ಪ್ರತಿ ಅನ್ನದ ಹಗಳಲ್ಲಿ ವಾಸ ಮಾಡ್ತಾರೆ. ಹೌದಾ? ಅದು ಬೆಳೆಯೋದಕ್ಕೆ ಸೂರ್ಯನ ಅಂಶದಿಂದ ಬೆಳೆಯುತ್ತೆ ಬೆಳೆ. ಅದು ರುಚಿ ಬರೋಕ್ಕೆ ಚಂದ್ರನ ಅಂಶದಿಂದ ಆಗತ್ತೆ. ಸೂರ್ಯ ಚಂದ್ರ ಇಬ್ಬರು ಅಕ್ಕಿ ಕಾಳಲ್ಲಿ ಸೇರಿದ್ದಾರೆ, ಹಣ್ಣಲ್ಲಾಗಲಿ ಹೂವಲ್ಲಾಗಲಿ. ಹೌದಾ? ಈಗ ಆ ರೀತಿ ದೇವರು ನಮಗೆ ಪ್ರತ್ಯಕ್ಷವಾಗೇ ನಮ್ಮ ದೇಹ ಸೇರ್ತಾ ಇದ್ದಾರೆ ಅಂದರೆ ನಾವು ಆ ಭಗವಂತನ ಹೆಸರು ಹೇಳ್ಬೇಕಾ ಬೇಡಮ್ಮ? ಈ ರೀತಿಯಾದ ಸತ್ಯಗಳನ್ನು ಒಂದೊಂದು ಅರ್ಥ ಮಾಡ್ಕೊಳ್ತಾ ಹೋದರೆ ಬೇಕಾದಷ್ಟು ತಿಳಿತಾ ಬೇಕಾಗತ್ತೆ. ಸಮಯ ಅಭಾವದಿಂದ ಮುಂದುವರೆದ ಭಾಗ ಇನ್ನೊಂದು ಸಲ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಜಿ, ಇನ್ನು ಸಾಕಷ್ಟು ವಿಚಾರಗಳನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತ್ರೆ ಇಲ್ಲದೆ ಬದುಕೋದು ಹೇಗೆ ಅಂತ ಹೇಳಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152331, 91082588834.